ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರ. ಪ್ರಾತಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಶರಣೆಂದು ಗುರುದೇವರಿಗೆ ವಂದಿಸಿ, ಕನ್ನಡ ಮುಮುಕ್ಷುಗಳಿಗಾಗಿ ಅವತರಿಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪಾದಾರವಿಂದಗಳಿಗೆ ನತಮಸ್ತಕನಾಗಿ, ಯಾಜ್ಞವಲ್ಕ್ಯ ಮಹರ್ಷಿಗಳು ಸತಿಯಳಾದ ಮೈತ್ರಾದೇವಿಯನ್ನು ಕುರಿತು ನಿರ್ಗುಣ ಯೋಗವನ್ನು ಅರ್ಥಾತ್ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಉತ್ಪನ್ನ ಆಗಲಿಕ್ಕೆ ಅನೇಕ ರೀತಿಯ ಮಾರ್ಗಗಳನ್ನು ಅವರು ನಿರೂಪಣೆ ಮಾಡಿದರು. ಮೊದಲ ನಿರ್ಗುಣ ಯೋಗ, ಅದು ಆಗದಿದ್ದ ನಿರ್ಗುಣ ಅಷ್ಟಾಂಗ ಯೋಗ, ಅದನ್ನು ಕೂಡ ಸಾಧಿಸಿ ಹೋದ ಅಂದ್ರೆ ಯಮನಿಯಮಾದಿ ಸಗುಣ ಯೋಗವನ್ನು ಅವರು ನಮಗೆ ನೀಡಿದರು. ಈ ರೀತಿಯಾಗಿ ಕರುಣಾ ವರುಣಾಲಯರಾಗಿರುವಂಥ ಸದ್ಗುರುಗಳ ಉಪದೇಶವನ್ನು ಕೇಳಿದ ಶಿಷ್ಯ ಆತ ಜೀವನ ಮುಕ್ತನಾಗಿ ಧನ್ಯನಾಗಿ ಹೋಗ್ತಾನೆ ಅಂತ ತಿಳಿಸಿದ ಮೇಲೆ, ಮೈತ್ರಾದೇವಿ ಗುರುಗಳ ಬಗ್ಗೆ ವಿಚಾರವನ್ನು ಮಾಡ್ತಾಳೆ. ಗುರುಗಳು ಶಿಷ್ಯನಿಗೆ ಕೃಪಾದೃಷ್ಟಿಯಿಂದ ಉಪದೇಶದಿಂದ ಅನೇಕ ಪ್ರಕಾರವಾಗಿ ನೋಡಿ ಕೆಲರ ಮಾತನಾಡಿ ಕೆಲರ ಮುಟ್ಟಿ ಕೆಲ ಜೀವರನ್ನು ಮಿಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗುವಂಥ ಯಜುಗುರು ಹೇಳಿದಂತೆ, ಗುರುಗಳು ಪರಮಾತ್ಮನ ಕಡೆಗೆ, ಬ್ರಹ್ಮದ ಕಡೆಗೆ, ಆತ್ಮದ ಕಡೆಗೆ ಯಾವ ರೀತಿಯಾಗಿ ಒಯ್ತಾರೆ, ಅವರ ಲಕ್ಷಣ ಏನು ಅಂತ ಪ್ರಶ್ನೆ ಮಾಡಿದಾಗ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಮೈತ್ರಾದೇವಿಗೆ ಯಾಜ್ಞವಲ್ಕ್ಯರು ನೀಡಿದ ಉತ್ತರವನ್ನು ಬಹು ಸ್ವಚ್ಛವಾಗಿ ನಮಗೆ ತಿಳಿಸಿದರು. ಗುರುಗಳು ತಾಮಸವೆಂತಲೂ ರಾಜಸವೆಂತಲೂ ಸಾತ್ವಿಕವೆಂತಲೂ ಗುಣಗಂಧ ಉಳ್ಳವರು ಅದರಂಥ ಪರಮಗುರುಗಳ ಬಗ್ಗೆ ವಿಚಾರ ಮಾಡಿ, ಸಾಮಾನ್ಯವಾಗಿ ಅವರಿಂದ ಆಗುವ ವ್ಯವಹಾರದ ಬಗ್ಗೆ ಈ ಸೂತ್ರದಲ್ಲಿ ಗುರುಗಳು 3 ಪ್ರಕಾರ ಇರ್ತಾರೆ. ಸೂಚಕವೆಂತಲೂ, ವಾಚಕವೆಂತಲೂ, ಕಾರಕವೆಂತಲೂ ಅಂತ ಗುರುಗಳು ಹೀಗೆ ಇರ್ತಾರೆ ಅಂತ ಹೇಳಕತ್ತಾರೆ. ಸೂಚಕ ಅಂದರೆ ಏನು ಅಂತ ಕೇಳಿದರೆ, ಇಂದ್ರಿಯ ದೈಹಿಕ ಸುಖಕ್ಕಾಗಿ ಅನಾಚಾರಗಳನ್ನು ಮಾಡಿ, ಪಾಪಾಚಾರಗಳನ್ನು ಮಾಡಿ ಸುಖವನ್ನು ಹೊಂದಬೇಕು ಅನ್ನತಕ್ಕಂಥವನಿಗೆ ಅದು ಮಾರ್ಗ ಸರಿ ಅಲ್ಲಪ್ಪ. ಅದು ಮೊದಲು ನಿನಗೆ ಸುಖ ಅಂತ ಅನಿಸಿದರೂ ಕೂಡ ಕೊನೆಗೆ ಪರಿಣಾಮೇ ವಿಷಮಿವ ಎತ್ತದಗ್ರೇ ಅಮೃತೋಪಮಂ. ಮೊದಲು ನಿನಗೆ ಸುಖವಾಗಿ ಅನಿಸಿದರೂ ಕೂಡ ಕೊನೆಗೆ ನಿನ್ನ ಏನಪ್ಪ ಅಂತ ಕೇಳಿದರೆ ದುಃಖದಲ್ಲಿ ದೂಡ್ತದೆ. ಆದ್ದರಿಂದ ಅಂಥ ಬೇಡ, ನಿನಗೆ ಚಿರಸುಖನೇ ಬೇಕಾಗಿತ್ತು ಅಂದರೆ ಆತ್ಮ ಮಾರ್ಗವನ್ನಾಗಿ ಧರ್ಮ ಮಾರ್ಗವನ್ನು ಮಾಡು ಅಂತ ಶಿಷ್ಯನಿಗೆ ಸೂಚನೆ ಮಾಡತಕ್ಕಂಥವರು ಏನಪ್ಪ ಅಂದ್ರೆ ಇವರಿಗೆ ಸೂಚಕ ಗುರು ಅಂತ. ಅವ್ರಿಗೆ ಸೂಚನೆ ಮಾಡ್ತಾರೆ, ವಿಶೇಷವಾಗಿ ಹೇಳಂಗಿಲ್ಲ. ಅವರು ಸೂಚನೆ ಮಾಡ್ತಾರೆ. ನೋಡಪ್ಪ, ಹೇಗೆ ದಾರಿ ಮೇಲೆ ಮೈಲು ಗಲ್ಲು ಕಿಲೋಮೀಟರ್ ಊರಿಂದ ಹೇಳ್ತದೆ, ಸೂಚನೆ ಮಾಡ್ತದೆ. ಅದೇನು ಬರೋಂಗಿಲ್ಲ ಹೋಗಂಗಿಲ್ಲ, ಸೂಚನೆ ಮಾಡ್ತದೆ ನಿನಗೆ, ನೋಡಪ್ಪ ಇಷ್ಟದ ನೀವು ಹೋಗು ಅಂತ. ಹಾಗೆ ಆ ಅನಾಚಾರ ಮಾರ್ಗಗಳನ್ನು ಬಿಡಿಸಿ ಧರ್ಮ ಮಾರ್ಗವನ್ನು ಹೇಳ್ತಕ್ಕಂಥವ್ರು, ಸೂಚನೆ ಮಾಡತಕ್ಕಂಥವ್ರು ಸೂಚಕಗಳು. ಇನ್ನು ಈ ಧರ್ಮ ಮಾರ್ಗದಿಂದನೂ ಕೂಡ ತಮ್ಮ ಇಹ ಲೋಕದಲ್ಲಿ ಅಲ್ಪ ದುಃಖ ಆದರೂ ಕೂಡ ದೇಹ ಬಿಟ್ಟ ಅನಂತರದಲ್ಲಿ ಸ್ವರ್ಗ ಲೋಕಗಳಲ್ಲಿ ನಿನಗೆ ಸುಖ ಸಿಗ್ತದಂತ ಪಾಪಾಚಾರವನ್ನು ಬಿಡಿಸಿದ ಸೂಚಕ ಗುರು. ಇನ್ನು ಏನಪ್ಪ ವಾಚಕ ಗುರು ಅಂತ ಅಂದರೆ ಯಾರು ಅಂದ್ರೆ, ಧರ್ಮದಿಂದನೂ ಕೂಡ ಮುಂದೆ ನಿನಗೇನಪ್ಪ ಅಂದರೆ ಜನ್ಮ ಬರ್ತದೆ,
ಪಾಪವನ್ನು ಭೋಗಿಸಲಿಕ್ಕೆ ಹೇಗೆ ದೇಹ ಪ್ರಾಪ್ತಿ ಬೇಕೋ ಹಾಗೆ ಪುಣ್ಯದ ಫಲ ಸುಖ ಭೋಗಿಸಲಿಕ್ಕೂ ದೇಹ ಬೇಕು. ಪರಂತು ನಿನಗೆ ಹುಟ್ಟು ಸಾವು ತಪ್ಪುದ್ದ ಅಲ್ಲ. ಹುಟ್ಟಿದ ಮೇಲೆ ಅನಂತ ದುಃಖಗಳು ಅದಾವ. ಮೊದಲನೇ ದುಃಖನ ಜನ್ಮನೇ ದುಃಖದ. 100,000 ಕೋಟಿ ಉಂಟು ಶಂಕರ, ನೋಡು ನಿನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದ ಹೊಳೆ. ಜನನ ಮರಣದ ಬಾಧೆ ಮೊದಲೇ ಅದು. ಹಸಿವೆ ತೃಷಗಳ ಬಾಧೆ, ದಶಗಡಿಸುವ ಹರಿಕುಳದ ಬಾಧೆ. ಹೀಗೆ ಧರ್ಮ ಮಾರ್ಗದ ನಡೆದರೂ ಕೂಡ ಈ ಹಸಿವೆ ತೃಷೆ ಇತ್ಯಾದಿಗಳು ಅವನಿಗೆ ದುಃಖವನ್ನೇ ಕೊಡ್ತಾವೆ. ಆದ್ದರಿಂದ ನೀ ಸದಾ ನಿತಾಂತ ಸುಖಿಯಾಗಿರಬೇಕಾಗಿತ್ತು ಅಂದ್ರೆ ಬ್ರಹ್ಮದ ಆಚಾರ ಮಾಡು. ಅಂದ್ರೇನು? ವಿವೇಕ, ವೈರಾಗ್ಯ, ಶಮಾಧಿ ಷಟ್ ಸಂಪತ್ತಿ, ಮುಮುಕ್ಷತ್ವವನ್ನು ಕೂಡಿಕೊಂಡು ನೀನು ಸತ್ಯವನ್ನು, ಬ್ರಹ್ಮವನ್ನು, ಆತ್ಮವನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡು ಅಂತ ನಿರೂಪಣೆ ಮಾಡತಕ್ಕಂಥವರು ಇವನಿಗೇನಂತಾರೆ? ವಾಚಕ ಗುರು ಅಂತ. ಹೌದು, ಎಲ್ಲನೂ ಹೇಳಿದರು ಖರೆ. ಸಮಸ್ಯೆ ಏನದ ಅಂತ ಕೇಳಿದರೆ ನಮ್ಮಲ್ಲಿ ಒಂದು ನಿಯಮದ ರೀ. ಒಂದು ಥ್ಯೋರಿ ಅಂತಿರ್ತದೆ, ಒಂದು ಪ್ರಾಕ್ಟಿಕಲ್ ಅಂತಿರ್ತದೆ ಸೈನ್ಸ್. ಹೌದಾ? ಥ್ಯೋರಿ ಹೇಳ್ತಾರಷ್ಟೇ, ಇದು ಕೂಡಿಸಿದ್ರೆ ಇದು ಆಗ್ತದೆ, ಇದು ತೆಗೆದ್ರೆ ಹಿಂಗೆ ಆಗ್ತದೆ ಅಂತ ಹೇಳ್ತಾರೆ. ಪರಂತು ಪ್ರಾಕ್ಟಿಕಲ್ ಮಾಡ್ಬೇಕಲ್ಲ. ಅದಕ್ಕೆ ಏನಪ್ಪ ಅಂದರೆ ಶಾಸ್ತ್ರ ಹೇಳೋದು ಮೆಡಿಕಲ್ ಸೈನ್ಸ್ ಏನದು ಪ್ರಾಕ್ಟಿಕಲ್ ಅದು. ಅದು ಇದು ಕಪ್ಪಿ ಕೊಯ್ಬೇಕು, ಬರೀ ಕೊಯ್ತಾರಂದ್ರೆ ಹೆಂಗೆ ಕೊಯ್ಯಬೇಕಾದನ್ನು. ಅದಕ್ಕಂತಾರೆ ಅವರು ಪ್ರಾಕ್ಟಿಕಲ್ ಹೇಳೋರು ಬೇಕು. ಅದನ್ನು ಹೇಳೋರು ಅದು ಮಾಡೋರೇ ಇರಬೇಕು. ಯಾರು ಈಗ ಕಪ್ಪಿ ಕೊಯ್ದವನೇ ಶರೀರ ಕೊಯ್ತಾನೆ, ತಾವು ಕೊಯ್ದಿಲ್ಲ ಅಂದ್ರೆ ಹೇಳ್ತಾನೆ ಹಂಗೆ ಅವ್ರಿಗೆ. ಹಾಗೆ ಕಾರಕ ಗುರು ಅಂದ್ರೆ ಪ್ರಾಕ್ಟಿಕಲ್ ಗುರು. ಧ್ಯಾನ, ಸಮಾಧಿ, ನಿಶ್ಚಿತ, ದೃಢಾಪರೋಕ್ಷ ಬ್ರಹ್ಮಜ್ಞಾನ. ಕದಾಪಿ ಅವನಿಗೆ ಆತ್ಮನೇ ಬ್ರಹ್ಮ ಅನ್ನೋದರಲ್ಲಿ ಸಂಶಯ ಕದಾಪಿ. ನಿದ್ಯಾಗೂ ಬರಂಗಿಲ್ಲ ಅವನಿಗೆ, ಕನಸಿನಾಗೂ ಬರಂಗಿಲ್ಲ. ಅಷ್ಟು ದೃಢಾಪರೋಕ್ಷ ಬ್ರಹ್ಮಜ್ಞಾನ ಇರ್ತಾವೆ. ಅವನು ಆ ಮಾರ್ಗವನ್ನು ಚಲಿಸ್ಯಾನ, ನಡೆದಾನ, ಹೋಗ್ಯಾನ. ಹೆಂಗೆ ನಡೆದಾನ ಹಂಗೆ ನುಡಿತಾನ. ಇದಕ್ಕೆ ಪ್ರಾಕ್ಟಿಕಲ್ ಅಂತಾರೆ. ಗುರುಗಳು ಬ್ರಹ್ಮಾನುಭವವನ್ನು ಮಾಡಿರ್ತಾರೆ. ಧ್ಯಾನದಲ್ಲಿ, ಚಿಂತನೆಯಲ್ಲಿ ಅವರೇ ಪಾದ ಪರಮಾತ್ಮನ ಎಷ್ಟರೇ ಅದು ಗಾಳಿ ಬಡಿದಿರ್ಬೇಕು. ಆ ಮನುಷ್ಯಂದು ಕೇಳಿ ಹೇಳೋನು ಬೇರೆ, ನೋಡಿ ಹೇಳೋನು ಬೇರೆ ಅಲ್ರಿ. ಸ್ವತಃ ಅಂತಾನು, ಅವ್ರು ಅಂದಾರು ನೋಡ್ರಿ ಅಂತಂತಾನು. ನಾನು ಸ್ವಂತ ನೋಡೀನಿ ರೀ, ನಾನು ಸ್ವಂತ ನೋಡೀನಿ ಅಂತಾನು. ಮಂದಿ ಮಾತು ಯಾಕೆ ಹೇಳ್ತೀನಿ? ಶಾಸ್ತ್ರ ಮಾತು ಹೇಳಕತ್ತಿಲ್ಲ, ಅವ ಸ್ವಂತ ಮಾತು ಹೇಳ್ತಾನೆ. ಅದಕ್ಕೆ ಆತ್ಮಾನುಭೂತಿ, ಅದಕ್ಕೆ ಅನುಭವ ಪ್ರಮಾಣ ಅಂತ ಕರೆದು. ಇದಕ್ಕೆ ಅನುಭವ ಪ್ರಮಾಣ ಅಂತ. ಯಾವ ಮನುಷ್ಯ ಎಷ್ಟರೇ ತನ್ನ ಜೀವನದಲ್ಲಿ ಶಬ್ದದ ಬೆನ್ನು ಹತ್ತಿ ಹೋಗ್ಬೇಕು. ಶಬ್ದದ ಬೆನ್ನು ಹತ್ತಿ ಹೋಗ್ಬೇಕು. ಹೋದರೆ ಏನಪ್ಪ ಅಂದ್ರೆ ಮುಟ್ತಾನೆ, ಹೋಗಲಿ ಅಂದ್ರೆ ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು. ಇನ್ನು ಈ ಮೂರನೇ ಗುರು ಕಾರಕ ಗುರು ವಿತ್ ಪ್ರಾಕ್ಟಿಕಲ್ ನಿನಗೆ ಹೇಳ್ತಾನೆ. ಅದಕ್ಕೆ ಮಹಾತ್ಮರು ಹಿಂದಿನವರು ಅಂತಿರು, ವಾಚಾರಂಭಣು ಇವೆಲ್ಲ ವಿಕಾರೋ ನಾಮಧೇಯಂ ಅಂದರೆ ಇದು ಕೇವಲ ವಾಚಾರಂಭಣ ಬಾರ್ದು. ಬ್ರಹ್ಮದ ಮಾತ, ಇವ್ರ ಮಾತ. ಸರ್ಪಭೂಷಣರು ಬರೀತಾರೆ, ಭಾಳ ಚಂದ ಬರೀತಾರೆ. ಏನು ಅಂತ ಕೇಳಿದರೆ, ಬಹಳ ಮಂದಿ ರಾಜರ ಮೆರವಣಿಗೆ ನಡೆಯುತ್ತೆ ಅಂತಾರೆ. ರಾಜರ ಮೆರವಣಿಗೆ ನಡೆಯಿತು, ಮಂದೆಲ್ಲ ನೋಡೋಕೆ ಬಂದಿದ್ರು. ಮೆರವಣಿಗೆ ನಡೆದಿತ್ತು. ಒಂದು 4 ಕುಡ್ರು ಕೂಡ ಅಂಗಡಿ ಬಂದಾಗಿದ್ರೆ ಅಂಗಡಿ ಮುಂದೆ ಅವು ಕೂತಿದ್ದು. ಕುಡ್ರು ಅಂಗಡಿ ಮುಂದೆ ಕೂತಿದ್ದಾರೆ ಅವರು. ರಾಜರ ಮೆರವಣಿಗೆ ನೋಡಿ ಎಲ್ಲರೂ ಮೆರವಣಿಗೆ, ಏನು ರಾಜರು, ಏನು ಕೆರಿಟು, ಏನು ಅಂತಿರೋದು. ಅದು ನೋಡ್ಕೊಂಡು ಎಲ್ಲರೂ ನೋಡಿ ನಗ್ತಿದ್ರು. ಇವು ನಗ್ತಿದ್ರು ರೀ, ಯಾರು ಈ ಕುಡ್ರು. ಇವರು ನಗಾಕತ್ಯಾರ, ಅವರು ಮಾತು ಕೇಳಿ ನಗಾಕತ್ಯಾರ, ನೋಡಿ ನಗಾಕತ್ತಿಲ್ಲ ಅವರು ನೋಡಿ ನಗಾಕತ್ಯಾರ ಅವರು. ಯಾಕೆ ಸ್ವಲ್ಪ ಪ್ರತ್ಯಕ್ಷ ರಾಜನ ರೂಪ, ರಂಗ, ವೇಷ, ಆವೇಶ ಎಲ್ಲ ನೋಡ್ಯಾರ, ನೋಡಿ ನಗ್ತಾರೆ ಅವರು ನೋಡಿ ನಕ್ರೆ ಆ ನಗೋರ್ದು ನಗು ಕೇಳಿ ಇವ್ರು ನಗ್ತಿರಂತ ಸರ್ಪಭೂಷಣರು ಬರ್ದಾರ. ಹಂಗೆ ಬಹುಜನ ಹಿಂಗೆ ಇರ್ತಾರೆ. ಕುಡ್ಡು ಕಂಪ್ನಿನೇ ಅದಾವ, ನೋಡಿ ನಗವ್ರು ನೋಡಿ ನಗ್ತಾವೆ. ನಮ್ಮದೇನಪ್ಪ ಅಂತ ಕೇಳಿದರೆ
ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳ್ತಿದ್ರು ಅವರು. ರಾತ್ರಿಯಾಗ ಏನಪ್ಪ ಅದಕ್ಕೆ ಊರಾಗ ಹಳ್ಳಿ ಊರಾಗ ರಾತ್ರಿಯಾಗ ಎಲ್ಲೋ ಒಬ್ರು ಕಳ್ತಾನೆ ಯಾರು ಬಂದಿದ್ದೇನು ಅದು ಓಣ್ಯಾಗ ಆ ಓಣಿಗಿದ್ದ ನಾಯಿ ಅವು ಅಂತ ಅವನಿಗೆ ನೋಡಿದ್ದು ಬಗಳ್ಕತ್ತಿದ್ದು, ಅವನಿಗೆ ನೋಡಿ ಬಗಳ್ತಿದ್ದು. ಮತ್ತೆ ನೋಡ ನಾಯಿ ಅವು ಅಂತ ಮಾಡ್ತಾವೆ. ನೋಡಿರಿ, ಒಂದು ನಾಯಿ ಬಗಳ್ತಾವೆ, ಊರು ತುಂಬ ಬಗಳ್ತಾವೆ, ಅವು ಬಗಳ್ತಾವೆ. ಯಾಕೆ ಇವು ಬಗಳ್ತಾವಂತ ಬಗಳ್ತಾವು, ಇವೇನು ನೋಡಿಲ್ಲ, ಕಳೆದು ನೋಡಿಲ್ಲ, ಏನೂ ನೋಡಿಲ್ಲ ಇವು ಅವು ಅಂದ್ಕೂಡ ಅವು ಚಾಲು ಮಾಡ್ತಾವೆ. ಅವು ಅಂತ ರಾತ್ರಿ ಬೆಳ್ತಾನೆ ಎಲ್ಲ ಒದರಾಗ ಚಾಲು ಮಾಡ್ತಾವೆ. ನಾಯಿ ಸ್ವಭಾವ ಒಂದು ಸಪ್ಪಳ ಆಯ್ತಂದ್ರೆ ಹುಡುಕಿ ಮೇಲೆ ಒದರ್ತವೆ. ಹಾಗೆ ವೇದಾಂತದಲ್ಲಿ ಬಹುಜನ ಏನಪ್ಪ ಅಂತಂದ್ರೆ ವಾಚಕರು ಇರ್ತಾರೆ, ಸೂಚಕರು ಇರ್ತಾರೆ. ಕಾರಕ ಗುರುಗಳು, ಪರಮ ಗುರುಗಳು ಸಿಗೋದು ಭಾಳ ಕಠಿಣ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಂತಾರೆ ಅವರು, ಸಾರಸಮುಖಿಯೇ ವಿಚಾರಿತವಿದು ನೀನೆ, ಪಾರಮಾರ್ಥಿಕ ನಿಷ್ಕ್ರಿಯಾತ್ಮಕ ಸಾರತರ ಬ್ರಹ್ಮವೆಂದು ಬೋಧಿಸುವವನೇ ಕಾರಕ ಗುರುವೆಂದು ತಿಳಿ ನೀನು. ಯಾರು ವಿಷಯಗಳನ್ನು ಬಿಡಿಸಿದ್ರು ಸೂಚಕ, ಯಾರು ಇದನ್ನು ಬಿಡಿಸಿ ಮುಮುಕ್ಷು ಮಾಡಿದ್ರು ಇವ ವಾಚಕ. ಮುಮುಕ್ಷುವವನಿಗೆ ಮುಕ್ತ ಮಾಡಬೇಕಲ್ಲ, ಇವ ಕಾರಕದ. ಮುಮುಕ್ಷು ಮುಕ್ತ ಮಾಡತಕ್ಕಂಥ ಏನಪ್ಪ ಇವ ಕಾರಕದನ. ಏನು ನೀನೇ ಮುಮುಕ್ಷ ಸಾಧನ ಮಾಡಿದಿ, ವಿವೇಕ ಮಾಡಿದಿ, ವೈರಾಗ್ಯ ಮಾಡಿದಿ, ನಿತ್ಯ ಅನಿತ್ಯ ವಸ್ತು ವಿಚಾರ ಮಾಡಿದಿ, ಆತ್ಮಾನಾತ್ಮ ವಿಚಾರ ಮಾಡಿದ ಬಳಿಕ ಏನು ತಗೋಬೇಕು? ಇವೆಲ್ಲವುಗಳಿಗೆ ವಿಲಕ್ಷಣವಾದ ಸಾಕ್ಷಿ ನಾನು ಬ್ರಹ್ಮಾಗಿನ್ನ ಪ್ರತ್ಯೇಕಾತ್ಮ ಸ್ವರೂಪ ಇದ್ದೀನಿ ಅಂತ ಯಾವನು ದೃಢಪಡಿಸುವನೋ, ದೃಢವಾಗಿ ಅವನಿಗೆ ನಿಶ್ಚಯ ಮಾಡಿಸುವನೋ ಅವನಿಗೆ ಏನಂತಾರೆ ಇವ ಕಾರಕ. ಕೃತಿ ಆಯ್ತು ಇಲ್ಲಿ, ಏನು ಕೃತಿ ಆಯ್ತು ಇಲ್ಲಿ. ಕೆಲಸ ಮಾಡಿದ್ರು ಅವ್ರು, ಏನು ಬ್ರಹ್ಮನ ಮಾಡಿದ್ರು, ಬ್ರಹ್ಮನ ಅವರು ಮಾಡಿಕೊಟ್ಟು ಬ್ರಹ್ಮನ ಪ್ರತ್ಯಕ್ಷ ಜ್ಞಾನ ಮಾಡಿದರು, ಬ್ರಹ್ಮ ಅನುಭವ ಆಡಿದ್ರು. ಅದಕ್ಕೆ ಏನಪ್ಪ ಅಂದರೆ ಇವರಿಗೆ ಕಾರಕ ಗುರು ಅಂತ ಕರಿಬೇಕು. ಒಬ್ಬರು ಪಾಪದಿಂದ ಬಿಡಿಸೋರು, ಒಬ್ಬರು ಮುಮುಕ್ಷು ಮಾಡೋರು, ಇವರು ಮುಕ್ತ ಮಾಡೋರು. ಈಗ ಸೂಚಕ, ವಾಚಕ, ಕಾರಕ ಅಂತ ಗುರುಗಳು ಪ್ರಪಂಚದಲ್ಲಿ 3 ತೆರನಾಗಿ ಇರ್ತಾರೆ ಅಂತ ನಿರೂಪಣೆ ಮಾಡಿದರು. ವೇದಾಂತ ಸಿದ್ಧಾಂತ ಪುರಾಣ ಶಾಸ್ತ್ರಾದಿ ರಹಸ್ಯ ಅರ್ಥವೆಲ್ಲವನ್ನು ಸಾಧನದಿಂದ ತಿಳಿದು ಬೋಧಿಸಬಲ್ಲನು ಆ ದಯಾಮೂರ್ತಿ ಪರಮಗುರು. ಇವ ಏನಪ್ಪ ಅಂದರೆ ಈ ಕಾರಕ ಗುರು ಹೆಂಗದನ? ದಯಾಮೂರ್ತಿ ಅದನ್ನು. ಮೊಟ್ಟ ಮೊದಲ ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ, ಕರುಣ ಬೇಕು. ಕರುಣ ವಿದ್ಯೆಗಳುಳ್ಳ ಗುರು ಭಜನೆ ಕರುಣ ಬೇಕು. ಅದಕ್ಕೆ ಸದ್ಗುರುಗಳಲ್ಲಿ ಕರುಣೆ ಇಲ್ಲದಿದ್ದರೆ ಉಪದೇಶ ಬೋಧಕತ್ವ ವ್ಯವಹಾರ ಕಟ್ಟಿಸೋದಿಲ್ಲ. ಎಷ್ಟೋ ಜನ ಪಂಡಿತರದಾರ, ಎಷ್ಟೋ ಜನ ಅನುಭವಿಗಳದಾರ. ಅವರು ತಮ್ಮ ಪಾಂಡಿತ್ಯವನ್ನು ಏನಪ್ಪ ಅಂತ ಕೇಳಿದರೆ ನಿರಾಯಾಸವಾಗಿ ಅಥವಾ ನಿರಪೇಕ್ಷವಾಗಿ ಅದನ್ನು ಉಪದೇಶ ಮಾಡತಕ್ಕಂಥವ್ರು ಸಿಗೋದು ಬಹಳ ಕಠಿಣ. ಯಾಕೆ ಅಂದರೆ ಅವ್ರ ತಲೆಗೇನೋ ಇರ್ತದೆ, ನಾವು ಹಾಗೆ ಸುಮ್ಮನೆ ಗಳಿಸಿಲ್ಲ ಅಂತಾರೆ, ನಾವು ಎಷ್ಟು ಕಷ್ಟಪಟ್ಟು ಗಳಿಸಿದ್ದೇವೆ ಅಂತ ಅವ್ರ ತಲೆಯಾಗಿರ್ತದೆ. ಯಾಕೆ? ಕಷ್ಟಪಟ್ಟು ಗಳಿಸಿದ ದುಡ್ಡ ಖರ್ಚು ಮಾಡೋಂಗಿಲ್ಲ, ನಾವು ಎಂದೂ ಮಾಡೋಂಗಿಲ್ಲ. ಲಾಟ್ರಿ ಬಂದವ ಮಾಡ್ತಾನೆ. ಪರತು ಯಾವ ಮನುಷ್ಯ ಬೆವರು ಸುರಿಸಿ ದುಡ್ಡು ಗಳಿಸ್ಯಾನ, ಆ ಮನುಷ್ಯ ಅದನ್ನು ಖರ್ಚು ಮಾಡೋಕ್ಕೆ ಅವ್ನು ಕಬೂಲ್ ಆಗೋದಿಲ್ಲ. ನಾವು ಹೆಂಗೆ ಗಳಿಸ್ಯಾನೆ ಗೊತ್ತಾಗ್ತಾನೆ, ನೀ ಹೆಂಗೆ ಪ್ರಯತ್ನ ಮಾಡು ಅಂತಾನೆ. ಪೊಗಟ ಬರೋವ್ರಿಗೆ ಹೇಳೋಕೆ ಅಲ್ಲಂತ. ಯಾಕೆ? ಅವನಿಗೆ ಗೊತ್ತದ ಈ ವಿದ್ಯೆ ಹಾಗೇ ಬರತಕ್ಕಂಥದ್ದಲ್ಲ. ಶ್ರದ್ಧೆಯ ಜೊತೆಗೆ ಸೇವೆ ಅದಕ್ಕೆ ಕೂಡಿದ್ರೆ ವಿದ್ಯೆ ಬರ್ತದೆ. ಶ್ರದ್ಧಾ ಇರಬೇಕು, ಸೇವಾ ಇರಬೇಕು. ಅದಕ್ಕೆ ಅವ್ರು ಹಂಗೆ ಶ್ರದ್ಧಾ ಸೇವೆ ಇಟ್ಟು ಪಡ್ಕೊಂಡವರು ಮತ್ತೊಬ್ರಿಗೆ ಜಲ್ದಿ ಕೊಡೋಂಗಿಲ್ಲ. ಸ್ವಾಭಾವಿಕ ಅದು. ಅವನು ಕಷ್ಟಪಟ್ಟು ಗಳಿಸ್ಯಾನ, ಪೊಗಟ ತೋತಾರಂದ್ರೆ ಯಾರು ಕೊಡ್ತಾನೆ? ಅದಕ್ಕೆ ಅಂತಾರೆ ಅವರು, ಗುರುಗಳು ಹೆಂಗಿರಬೇಕು ಅಂತಾರೆ. ಬಹಳ ಜನ ಹಂಗೆ ಹೇಳೋಂಗಿಲ್ಲ, ಬಹಳ ಕಾಡಿಸ್ತಾರೆ, ಬಹಳ ಏನೇನೋ ಮಾಡ್ತಾರೆ. ಅದಕ್ಕಂತಾರೆ ಅವರು, ವೇದಾಂತದ ಸಿದ್ಧಾಂತ ಪುರಾಣ ಶಾಸ್ತ್ರಾದಿ ರಹಸ್ಯಾರ್ಥವೆಲ್ಲವನು. ನಮ್ಮಲ್ಲಿ 3 ಗ್ರಂಥ ಅದಾವ: ಶ್ರುತಿ, ಸ್ಮೃತಿ, ಪುರಾಣ. ನಿಜಗೊಂಡು ಇದು ಬರೆದಾರೆ. ಇವು
ಇವೆಲ್ಲವೂ ಒಂದೇ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾವೆ. ನಮ್ಮಲ್ಲಿ ಯಾವನಿಗೆ ಪ್ರತ್ಯಕ್ಷದಿಂದ ಆಗಲಿಲ್ಲ ಅಂದ್ರೆ ಅವನಿಗೆ ಅನುಮಾನ ಪ್ರಮಾಣವನ್ನು ನಾವು ಮಾಡ್ತೇವೆ. ಅನುಮಾನ ಪ್ರಮಾಣದಾಗ ಏನೇನದವ್ರಿ? ಪ್ರತಿಜ್ಞೆ ಅದ, ಪಕ್ಷ ಅದ, ದೃಷ್ಟಾಂತ ಅದ, ಅದಾವಲ್ಲ ಮೂರು. ಪಕ್ಷ, ಹೇತು ಏನಪ್ಪ ಅಂತ ಕೇಳಿದ್ರೆ ಸಾಧ್ಯ ಎಲ್ಲ ಅದಾವ. ಹಾಗೆ ಪರಮಾತ್ಮ ಇದೇನೋ ಪ್ರತ್ಯಕ್ಷವಾಗಿ ತೋರಿಸತಕ್ಕಂಥ ವಸ್ತು ಅಲ್ಲ, ಇದು ಅನುಭವಕ್ಕೆ ಬರುವ ವಸ್ತು. ಬ್ರಹ್ಮಜ್ಞಾನ ಯಾಕೆ ಜಲ್ದಿ ಮನುಷ್ಯನಿಗೆ ಆಗಿಲ್ಲ ಅಂದ್ರೆ ಅದು ಕಣ್ಣಿಗೆ, ಕಿವಿಗೆ, ಕೈಗೆ, ಇಂದ್ರಿಯಗಳಿಗೆ ವೇದ್ಯವಾಗತಕ್ಕಂಥದ್ದು ವಸ್ತು ಅಲ್ಲ. ಅದು ಹೆಂಗೆ ಮಾಡಬೇಕು ಅಂದ್ರೆ ಅನುಮಾನದಿಂದ ಅರಿಬೇಕಾಗ್ತದೆ. ಅದಕ್ಕೆ ಯುಕ್ತಿ, ಅನುಮಾನ, ಅನುಭವ ಇವು ಹೇಳ್ಯಾರ. ಅಲ್ಲಿ ಏನದವ ಒಂದು ಮೂರದವ: ಪರ್ವತೋ ವನ್ಯಮಾನ್, ಧೂಮಾತ್, ಮಾನಸವತ್ತ. ಅದಲ್ಲ, ಶ್ರುತಿ ಇದು ಪರ್ವತೋ ವನ್ಯಮಾನ್ ಅಂದಾಗ ಇದು ಪಕ್ಷ ಅದ. ಎಲ್ಲಿ ಸಾಧ್ಯ ಹೇತು ಕೂಡಿರ್ತಾವೆ ಅದಕ್ಕೆ ಪಕ್ಷ ಅಂತೀರಲ್ಲ. ಸಾಧ್ಯನೂ ಅದ, ಹೇತುನೂ ಅದ. ಯಾವ ಜಗದಾಗ ಎರಡೂ ಸಿಗ್ತಾವೆ ಅದಕ್ಕೆ ನಾವು ಪಕ್ಷ ಅಂತೀವಿ. ಇಲ್ಲಿ ಏನಪ್ಪ ಬ್ರಹ್ಮನೂ ಅದ, ಆತ್ಮನೂ ಅದ. ಪ್ರಶ್ನೆನೇ ಇಲ್ಲಿ. ಎಲ್ಲಿ ಗುರುಗಳು ಹೇಳುವಲ್ಲಿ ವೇದಗಳು ಬ್ರಹ್ಮ ಆತ್ಮವನ್ನ ಬಗ್ಗೆ ಪ್ರತಿಪಾದನೆ ಮಾಡ್ತಾ ತಿಳ್ಕೊಂಡು ವೇದಗಳು ಪಕ್ಷ ರೂಪದಲ್ಲಿ ಅದಾವ. ಇನ್ನು ಸ್ಮೃತಿಗಳು ಹೇತು ರೂಪದಲ್ಲಿ ಇರ್ತಾವೆ. ಸ್ಮೃತಿಗಳು ಹೇತು ರೂಪದಲ್ಲಿ ಅದಾವ. ಅದಕ್ಕೆ ನಾವು ಸ್ಮೃತಿಯನ್ನು ಅಧ್ಯಯನ ಮಾಡಬೇಕು. ಆಮೇಲೆ ಇದು ಪುರಾಣಗಳು ದೃಷ್ಟಾಂತ ರೂಪದಲ್ಲಿ ಅದಾವ. ನೋಡ್ರಿ, ಪುರಾಣ ನೀವು ಓದಿದ್ರೆ ಗೊತ್ತಿರ್ಬೇಕು. ವಿಷ್ಣು ಪುರಾಣದ, ಶಿವಪುರಾಣದ, ದೇವಿ ಪುರಾಣದ, ಗಣಪತಿ ಪುರಾಣದ ಅದಾವಲ್ರಿ. ಶಿವಪುರಾಣದಾಗ ಯಾರು ದೊಡ್ಡವ್ರಿ? ಅವನೇ ಮುಖ್ಯ. ಅವನ ರೂಪದಲ್ಲಿ ಎಲ್ಲ ದೇವತೆಗಳದಾವ. ಅವನಿಂದ ನಿರ್ಮಾಣಗ, ಅವನು ಬೇಡ್ಕೋತಾವ, ಅವನೇ ಪಡ್ಕೋತಾವ. ಮುಖ್ಯ ಅವನೇ ಅದ. ದೇವಿ ಪುರಾಣದಾಗ ಇವನ ಮೇಲೆ ಕುಂಡ್ರತಾಳಕ್ಕಿದಿ, ಶಿವನ ಮೇಲೆ. ದೇವಿಯಿಂದನೇ ಎಲ್ಲ, ದೇವಿ ಬಿಟ್ಟು ಮತ್ತೇನಿಲ್ಲ. ಅವನದಿಂದನೇ ಎಲ್ಲ. ಇವರೆಲ್ಲ ನನ್ನ ಮಕ್ಕಳಂದ ನೋಡ್ರಿ ಪುರಾಣದಾಗ. ಇವರೆಲ್ಲ ನನ್ನ ಮಕ್ಕಳು. ಯಾರು ಬ್ರಹ್ಮ ವಿಷ್ಣು ಮಕ್ಕಳು. ನಿಮ್ಗೆ ಭಾಳ ಕಾಡಿಸದೆಪ್ಪ ಅಂತ ಇಟ್ಕೊಂಡು ತೊಡೆ ಮೇಲೆ ಇತ್ಕೊಂಡು ಚಿಂದ ಅವಕ್ಕೆ ಕೈ ಆಡಿಸ್ತಾಳೆ ತೆರಿ ಮೇಲೆ. ನೋಡ್ರಿ ಹೆಂಗದ. ಅಲ್ಲಿ ಮುಖ್ಯ ದೇವಿನೇ ಅದ. ಉಳುಕಿವು ದೇವಿ ಸ್ವರೂಪನೇ. ಇನ್ನು ಗಣಪತಿ ಪುರಾಣದಾಗ ಫಜಿತಿ ಮಗನಿಗೆ ಅಪ್ಪ ಕೈ ಮುಗಿತಾನೆ. ಹೆಂಗದರಿದು? ಅರ್ಥಾತ್ ಅಲ್ಲಿ ಅವನು ಮುಖ್ಯ ಅದಾನ, ಅವನ ಸ್ವರೂಪ ಇವೆಲ್ಲ. ಹಾಗೆ ವೇದದಲ್ಲಿ ಏನು ಹೇಳ್ಯಾದ ಅದನ್ನು ಯುಕ್ತಿ ರೂಪದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಶ್ರುತಿಗಳದು. ಅದು ತಿಳಿಲ್ಲ ದೃಷ್ಟಾಂತ ಹೇಳೋಕ್ಕೇನಪ್ಪ ಮಾನಸ ಬೇಕಾಯಿತು. ಯಾಕೆ ಒಪ್ಪಲಿಲ್ಲ, ಕರ್ಕೊಂಡು ಹೋದವ. ನಡಿ ಪುರಾಣಕ್ಕೆ ಹೋಯ್ತೆ. ನೀನು ಪುರಾಣದಾಗ ಶಿವನ ಶಿವರಣ ಎಲ್ಲ ಅವನಾಗ ನೋಡು. ಅವನಿಂದಲೇ ಎಲ್ಲ ನಡೆದವ. ಅವನಿಂದ ಗಣಪತಿಯಿಂದೇ ಎಲ್ಲ ಪಾರ್ವತಿ ಪರಮೇಶ್ವರ ಅದಾರೆ. ಇಲ್ಲ ಅಂದರೆ ಕೇಳಂಗಿಲ್ಲ ಅವಕ್ಕೆ. ಹೀಗೆ ನಮ್ಮಲ್ಲಿ ಶ್ರುತಿ, ಯುಕ್ತಿ, ಅನುಮಾನಗಳಲ್ಲಿ ಇವು ಮೂರು ಒಪ್ಪ್ಯಾರ. ಮೂರು ಒಪ್ಪಬೇಕು. ಇದರ ರಹಸ್ಯ ಹೇಳುವ ಗುರುಗಳು ಏನು? ತಮ್ಮ ದೃಷ್ಟಾಂತ ರೂಪದಲ್ಲಿ ಪುರಾಣ ಅದಾವ, ಹೇತು ರೂಪದಲ್ಲಿ ಸ್ಮೃತಿ ಅದಾವ, ಪಕ್ಷ ರೂಪದಲ್ಲಿ ಏನದಾವ? ಶ್ರುತಿ ಅದಾವ. ಅದಕ್ಕೆ ಶ್ರುತಿಯ ಪ್ರಮಾಣ ಕೇಳರ್ಗೆ ನಿಜಗೊಂಡು. ಆದ್ದರಿಂದ ಇವು ಮೂರು ಏನದಾವ, ಇವುಗಳದ್ದು ರಹಸ್ಯ ಅದ. ರಹಸ್ಯ ಭಾಳ ಮಂದಿ ಗೊತ್ತಾಗಿಲ್ಲ ರೀ, ಭಾಳ ಗೊತ್ತಾಗಂಗಿಲ್ಲ. ಅದು ಗೊತ್ತಾಗಕ್ಕೆ ಭಾಳ ಕಠಿಣ ಪಡ್ಬೇಕಾಗ್ತದೆ. ಕಬ್ಬಿನ ರಸಕ್ಕೆ ಭಾಳ ಹಲ್ಲ ಇದ್ರೆ ಇದ್ದು, ಚಲೋ ಇದ್ರೆ ಇದ್ದು, ಇಲ್ಲಾಂದ್ರೆ ಓದು ಕಷ್ಟ ಆಗ್ತದೆ ರಸ ತೆಗಿಬೇಕಂದ್ರೆ. ಹಾಗೇನಪ್ಪ ಅಂತಂದ್ರೆ ಇದು ಸಮಸ್ತ ವೇದ ರಾಶಿಗಳ, ಅದು ಪುರಾಣಗಳ, ಸ್ಮೃತಿಗಳ, ಇವುಗಳ ರಹಸ್ಯವನ್ನು ತೆಗೆಯೋರು ಭಾಳ ಕಠಿಣ ಅದು. ಅದು ಎಲ್ಲರಿಗೂ ಬರುವುದಿಲ್ಲ ಆ ರಹಸ್ಯವನ್ನು. ಅದು ಯಾರಿಗೆ ಬರ್ತದೆ? ಬ್ರಹ್ಮಜ್ಞಾನ ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಿಗೆ ಗೊತ್ತದ. ಪುರಾಣದ ಏಟು ಕಥೆ ಹೇಳಲ್ಲ ಯಾಕೆ? ಅದು ಅಧ್ಯಾತ್ಮ ಬ್ರಹ್ಮದ್ದೇ ಹೇಳ್ತದ. ಸ್ಮೃತಿ ನಾನಾ ಥರ ಹೇಳಲ್ಲ ಯಾಕೆ? ಅದನ್ನು ಕೂಡ ಅದರ ಅರ್ಥನೇ ಅದೇ ಅಂತ. ಶ್ರುತಿಗೆ ಅನುಸಾರವಾಗಿಯೇ ಸ್ಮೃತಿಗಳ ಅರ್ಥ, ಸ್ಮೃತಿ ಅನುಸಾರವಾಗಿಯೇ ಪುರಾಣಗಳ ಅರ್ಥವನ್ನು ಮಾಡತಕ್ಕಂಥ ಸಾಮರ್ಥ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಇರ್ತದೆ. ಅದರ ರಹಸ್ಯವನ್ನು ಅವನೇ ಹೊರಗೆ ತೆಗಿತಾನೆ, ಸಾಮಾನ್ಯರಿಗೆ ಬರೋಂಗಿಲ್ಲ. ಹಂಗಿರಬೇಕು.
ಇವನಿಗೆ ಪರಮಗುರು ಅಂತ. ಏನು ವೇದಾಂತ ಅಲ್ಪ ವೇದಾಂತ ಅಂದರೆ ವೇದ ಅಂದ್ರೆ ಅವು, ವೇದಾಂತ ಅಂದ್ರೆ ಸ್ಮೃತಿಗಳು, ಪ್ರಕರಣಾದಿ ಗ್ರಂಥಗಳು. ಆಮೇಲೆ ಏನಪ್ಪ ಅಂತ ಸಿದ್ಧಾಂತ ಅಂದರೆ ಆಗಮಗಳಿಗೆ ಸಿದ್ಧಾಂತ ಅಂತ, ಅದು ಆಗಮಗಳು. ಆಮೇಲೆ ಏನಪ್ಪ ಪುರಾಣ ಅಂತಂದ್ರೆ ಅನಂತ, ನಮ್ಮಲ್ಲಿ 18 ಪುರಾಣ ಅದಾವ, ಅವೆಲ್ಲ ಪುರಾಣಗಳು. ಆಮೇಲೆ ಏನಪ್ಪ ಅಂದ್ರೆ ಶಾಸ್ತ್ರಾದಿ ಅಂದರೆ ಪ್ರಕರಣ ಗ್ರಂಥ, ಪುರಾಣಗಳು, ಸಿದ್ಧಾಂತಗಳು, ಆಗಮ ಗ್ರಂಥಗಳು, ಆಮೇಲೆ ಸ್ಮೃತಿಗಳು, ಶ್ರುತಿಗಳು. ಇವೆಲ್ಲದೂ ರಹಸ್ಯರೇ ಬರ್ಬೇಕಲ್ರಿ. ಇಷ್ಟೆಲ್ಲ ಓದಿರ್ತಾರೆ ನಾವು ಗುರುಗಳು, ಓದಿರ್ತಾರೇನು? ಬಹುಶಃ ಇಟ್ಟು ಓದಿರಂಗಿಲ್ಲ, ಯಾರೋ ಓದಿರ್ತಾರೆ, ಓದಿರಂಗಿಲ್ಲ. ಪರಂತು ಅದರ ರಹಸ್ಯ ಗೊತ್ತದ ಅವ್ರಿಗೆ. ಏನು ಹೇಳ್ತದೆ ಪುರಾಣ, ಏನು ಹೇಳ್ತದೆ ಆಗಮ, ಏನು ಹೇಳ್ತವೆ ಸಿದ್ಧಾಂತ, ಏನು ಹೇಳ್ತವೆ ಪ್ರಕರಣ ಗ್ರಂಥ, ಏನು ಹೇಳ್ತಾವೆ ಅಂತ ಗೊತ್ತದವರು. ಯಾಕೆ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇದು ರಹಸ್ಯ ನೋಡ್ರಿ, ಇದು ಗೊತ್ತದವ್ರಿಗೆ. ಸಾರ ಎಷ್ಟು ಪುರಾಣಗಳು ಏನೇನೋ ಹೇಳಿದರೂ ಕೂಡ ಇದ್ರ ರಹಸ್ಯ ಏನು, ಇದ್ರ ಕೊನೆಯ ಅರ್ಥ ಏನು, ಇದು ಕನ್ಕ್ಲೂಷನ್ ಎಲ್ಲಿ ಹಾಕದ, ಎಲ್ಲಿ ಮುಗಿತದೆ ಇದು ಅಂತ ಕೇಳಿದ್ರೆ ಇಟೆ ಎಲ್ಲ ಶಾಸ್ತ್ರ ಹೇಳಿದರು. ಏನಪ್ಪ ಅಂದ್ರೆ ಯದುಕ್ತಂ ಗ್ರಂಥ ಕೋಟಿವಿಹಿ ಹೇಳಿದರು. ಇದು ಶಂಕರಾಚಾರ್ಯರು ಹೇಳಿದ್ರು, ಇಷ್ಟು ಕೋಟಿ ಗ್ರಂಥ ಅದಾವ ಖರೆ, ಇದ್ರ ಅರ್ಥ ಏನದ, ಸಾರ ಇಟ್ಟೇ ಅದ. ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಜೀವ ಪರಮಾತ್ಮ, ಇದು ಸಾರ ಅದ. ಈ ಸಾರ ಎಲ್ಲರಿಗೂ ಗೊತ್ತಿರಂಗಿಲ್ಲ. ಗೊತ್ತಿಲ್ಲ ಅಂತಲೇ ಶಾಸ್ತ್ರ ಅರ್ಥ ಆಗ್ತಾವ. ನೈಯಾಯಿಕ ಒಂದು ಹೇಳ್ತಾ, ವೇದಾಂತಿ ಒಂದು ಹೇಳ್ತಾ, ಮತ್ತೊಂದು ಹೇಳ್ತಾ. ನೋಡ್ರಿ ಹೆಂಗದ, ಸಾರ ಗೊತ್ತಿಲ್ಲಲ್ಲ. ಸಾರ ಯದುಕ್ತಮ್ ಗ್ರಂಥ ಕೋಟಿವಿ ಏನದ, ಅದರ ಸಾರ ಗುರುವಿಗೆ ಗೊತ್ತಿರ್ತದೆ. ಆ ಸಾರ ಗೊತ್ತಿದ್ದವನಿಗೆ ಪರಮಗುರು ಅನ್ನಬೇಕು. ಉಳಿದ ಸೂಚಕ ವಾಚಕ ಭಾಳ ಮಂದಿ ಅದಾರೆ. ಆದರೆ ಪರಮಗುರು ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಸಮಸ್ತ ಶಾಸ್ತ್ರಗಳು ಭಿನ್ನ ಪ್ರಕಾರವಾಗಿ ಪ್ರಕ್ರಿಯೆಗಳಲ್ಲಿ ಪ್ರತಿಪಾದನೆ ಮಾಡಿದರೂ ಕೂಡ ಇವೆಲ್ಲ ಶಾಸ್ತ್ರಗಳ ಕೊನೆಗೆ ಎಲ್ಲಿ ಮುಟ್ಟುವುದು? ಎಲ್ಲ ನದಿಗಳು ಹರಿದು ಸಮುದ್ರವನ್ನೇ ಸೇರಿದಂತೆ ಸಮಸ್ತ ಶಾಸ್ತ್ರಗಳು ಬಂದು ಎಲ್ಲಿ ಮುಟ್ತಾವ ಅಂದ್ರೆ, ನೀನು ಬ್ರಹ್ಮ. ಇದು ಕಾಣುವ ಪ್ರಪಂಚ ಸತ್ಯ ಅಲ್ಲ. ಬಸ್ ಇದೇ ರಹಸ್ಯ. ಇದು ರಹಸ್ಯ ಇರಬೇಕು. ಈ ರಹಸ್ಯ ತಿಳ್ಕೊಂಬರ್ಬೇಕು. ಅದಕ್ಕಂತ ಇವನಿಗೆ ಪರಮಗುರು ಅಂತಾರಂತಾರು. ಶಾಸ್ತ್ರಾದಿ ಸಿದ್ಧಾಂತ ಪುರಾಣ ಶಾಸ್ತ್ರಾದಿ ರಹಸ್ಯಾರ್ಥವೆಲ್ಲವನು, ಇದು ಎಲ್ಲವನು ಸಾದರದಿಂದೆ. ಸಾದರ ಅಂತಂದ್ರೆ ಏನು ಅಂದ್ರೆ, ಅವನಿಗೆ ಕ್ರಮದಿಂದ ಶಾಸ್ತ್ರಕ್ಕೂ ಒಂದು ಕ್ರಮ ಅದ, ಎಲ್ಲದಕ್ಕೂ ಒಂದು ಕ್ರಮ ಅದ. ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮೆನ್ನುಂಟೇ ಅದ. ಕ್ರಮದಿಂದ ಅವನು ಮೊದಲು ವಿವೇಕ ಉತ್ಪನ್ನ ಮಾಡಬೇಕು, ಆಮೇಲೆ ವೈರಾಗ್ಯ ಬರಬೇಕು, ಆಮೇಲೆ ಷಟ್ ಸಂಪತ್ತಿ ಇರಬೇಕು, ಅವನಿಗೆ ಮುಮುಕ್ಷತ್ವ ಇರಬೇಕು ಹೇಳಬೇಕು. ಮತ್ತು ಏನು ಅವನಿಗೆ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಒಮ್ಮೆ ಬ್ರಹ್ಮ ಸುದ್ದಿ ಮಾತಾಡಿದ್ರೆ ಏನಾಗಿಲ್ಲ ಅವನಿಗೆ. ಅದು ಕ್ರಮವಾಗಿ ಅವನಿಗೆ ಶಿಕ್ಷಣಿಗೆ ಹೆಂಗೆ ಮೆಟ್ಟಲು ಏರಬೇಕಾದ್ರೆ, ಶಿಡಿ ಏರಬೇಕಾದ್ರೆ, ಪಾವುಟಿಗೆ ಏರಬೇಕಾದ್ರೆ ಕ್ರಮದಿಂದ ಹೆಂಗೆ ಏರಿದ್ರೆ ನಾವು ಆರಾಮ ಮುಡ್ತೇವೆ. ಅದರಂತೆ ಶಾಸ್ತ್ರದಲ್ಲಿನೂ ಕೂಡ ಕ್ರಮ ಅದ. ಯಾರು ಯಾವ ಅಭ್ಯಾಸವನ್ನು ಮಾಡಬೇಕು ಅಂತ ಆ ಕ್ರಮದಿಂದ ಶಿಷ್ಯನಿಗೆ ಸಾವಕಾಶ ಕರ್ಕೊಂಡು ಹೋಗಬೇಕು. ಈಗ ಶಾಲೆಗೆ ಹೆಸರೇ ಹಚ್ಚಿಲ್ಲ, ಸೇವಂತ ಕ್ಲಾಸದ ಅಭ್ಯಾಸ ಹೇಳಿದ್ರೆ ಹೆಂಗೆ ಮಾಡ್ತಾನೆ? ಇನ್ನೂ ಪಾಟಿ ಪೆನ್ಸಿಲೇ ಹಿಡಿದಿಲ್ಲ ಅವನಿಗೆ ಹೆಂಗೆ ಹೇಳ್ಬಾರ್ದು? ಅವ್ನಿಗೆ ಕ್ರಮ ಹೇಳ್ಬೇಕು. ಹಿಂದೇನೆ ಚಾಲು ಮಾಡ್ಬೇಕು ಅವನಿಗೆ, ಅಂದ್ರೆ ಅವ ವಿದ್ಯೆ ಬರ್ತದೆ. ಆ ಗುರುಗಳಾದರೂ ಕೂಡ ಅವನ ಯೋಗ್ಯತೆಯನ್ನು ನೋಡಿ, ಅವ ಯಾವ ಸ್ಟೇಜದೊಳಗೆ ಅದನ್ನು ನೋಡಿ ಅವನಿಗೇನಪ್ಪ ಅಂತಂದ್ರೆ ಬಹಳ ಪ್ರೇಮದಿಂದ ಅವನಿಗೆ ಕರೆದು ಅವನಿಗೆ ಹೇಳಬೇಕು. ಹೆಂಗೆ ಹೇಳಬೇಕು ಅಂತಾರೆ ಅವರು. ಸಾದರದಿಂದ ತಿಳಿದು ಬೋಧಿಸಲು ಇವೆಲ್ಲ ಶಾಸ್ತ್ರಗಳನ್ನು
ಹೃದಯದಿಂದ ಏನ್ರಿ ರಾಗದ್ವೇಷ ರಹಿತವಾಗಿ ಇರಬೇಕು ಶಾಸ್ತ್ರ ಓದಾವ. ಹೌದಲ್ರಿ? ದ್ವೈತ ಶಾಸ್ತ್ರ ಒಳಗಿಟ್ಟುಕೊಂಡು ಅದ್ವೈತ ಶಾಸ್ತ್ರ ಕೇಳಕ್ಕೆ ಹೋದ್ರೆ ಇಲ್ಲ. ಅದಕ್ಕೆ ಸಾದರ ಶಬ್ದ ಇಟ್ಟರು ಅವರು. ಆಯಾ ಶಾಸ್ತ್ರಗಳಂತಲೇ ಓದಬೇಕು. ಅಂಥವ್ರು ಸಿಗ್ತಾವ್ರು ಯಾರು ನಮ್ಮಲ್ಲಿ? ವಾಚಸ್ಪತಿ ಮಿಶ್ರರು. ಅಂಥವ್ರು ಎಲ್ಲಿ ಸಿಗಂಗಿಲ್ಲ. ಸಾಂಖ್ಯದ ಮೇಲೆ ಬರ್ದಾರ, ಅವ್ರಂಗೆ ಬರ್ದಾರ. ನ್ಯಾಯದ ಮೇಲೆ ಬರ್ದಾರ, ಅದರಂಗೆ ಬರ್ದಾರ. ವೇದಾಂತ ಮೇಲೆ ವೇದಾಂತಂಗೆ ಬರ್ದಾರ. ನೋಡ್ರಿ, ಅಲ್ಲಿ ಕೂಡಿಸಿಲ್ಲ ಅವರು. ಅಂಥವ್ರು ಪಂಡಿತ ಯಾರು ಸಿಗ್ತಾರೆ? ಸಿಗುವುದಿಲ್ಲ. ಅದ್ವೈತ ಇದ್ದಾರೆ, ದ್ವೈತ ಖಂಡನ ಮಾಡೋದೇ ಪ್ರಯತ್ನ ಮಾಡ್ತಾನೆ. ದ್ವೈತ ಅದ್ವೈತ ಖಂಡನ ಮಾಡೋದು ಪ್ರಯತ್ನ ಮಾಡ್ತಾನೆ. ಸಮಸ್ತ ಶಾಸ್ತ್ರಗಳು ಅವರಂತೆ ತಿಳ್ಕೋಬೇಕು. ನಮ್ಮ ಬುದ್ಧಿ ಅವರಲ್ಲ. ಆ ಬಾಯಾಗ ಉಪ್ಪು ಹಿಡ್ಕೊಂಡು ಹೋಗೋದು ಇರ್ವಿ, ಬಾಯಾಗ ವಿಥೌಟ್ ಏನಪ್ಪ ಅಂತ ಕೇಳಿದ್ರೆ ಪ್ರಿಜುಡೈಸ್ ಅಂತಾರೆ ಇಂಗ್ಲೀಷ್ನೊಳಗೆ. ವಿಥೌಟ್ ಪ್ರಿಜುಡೈಸ್, ಪೂರ್ವಾಗ್ರಹದಿಂದ ಶಾಸ್ತ್ರ ಕೇಳಬಾರ್ದು. ತಲೆಯಾಗ ಒಂದು ಇಟ್ಕೊಂಡು ಒಂದು ಶಾಸ್ತ್ರ ಕೇಳಿದ್ರೆ ಉಪ್ಪು ಹಿಡ್ಕೊಂಡು ಇರ್ವಿ ಹಂಗಾನೆ ಉಪ್ಪೇ ಹತ್ತದ. ಸಕ್ಕರೆ ಗುಡ್ಡಕ್ಕೆ ಹೋದ್ರೆ ಉಪ್ಪೇ ಹತ್ತದ ಅವನಿಗೆ. ಹಾಗಂತಾರೆ ಸಾದರದಿಂದ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿರ್ಬೇಕವ. ಹೆಂಗ್ರಿ? ಕರ್ಮಶಾಸ್ತ್ರ ಕರ್ಮದೃಷ್ಟಿಯಿಂದ, ಕರ್ಮಿಗಳು ಕರ್ಮಿಗಳಂತೆ, ಕರ್ಮರೇತೋಳು ಅವರವರಂತೆ ನಿಜಗುಂಡು ಹೇಳ್ಯಾರ. ಕರ್ಮಶಾಸ್ತ್ರ ಅವ್ರ ದೃಷ್ಟಿಯಿಂದನೇ ಅಧ್ಯಯನ ಮಾಡು ಅಂದ್ರೆ ಗೊತ್ತಾಗದ ಅವ್ರು ಏನು ಹೇಳ್ಬೇಕಂತ. ನ್ಯಾಯವನ್ನು ನ್ಯಾಯ ದೃಷ್ಟಿಯಿಂದನೇ ಅಧ್ಯಯನ ಮಾಡು. ಸಾಂಖ್ಯವನ್ನು ಸಾಂಖ್ಯ ದೃಷ್ಟಿಯಿಂದೇ ಅಧ್ಯಯನ ಮಾಡು. ವೇದಾಂತ ದೃಷ್ಟಿಯಿಂದ ಅಧ್ಯಯನ ಮಾಡಿ ಅಂದ್ರೆ ಅವ್ರ ಶಾಸ್ತ್ರದ ರಹಸ್ಯ ಗೊತ್ತಾಗ್ತದೆ ನನಗೆ. ಆಮೇಲೆ ನಾನು ನಿರ್ಣಯ ತೊಗೊಳಕತ್ತಿ. ಎಲ್ಲ ಶಾಸ್ತ್ರದ ಏನು ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜೀವ ಬ್ರಹ್ಮ ತೊಳಕ್ಕೆ ಬರ್ತದೆ. ಅದಕ್ಕೆ ಸಾದರದಿಂದ ಸಮಸ್ತ ಶಾಸ್ತ್ರ ಅಧ್ಯಯನ ಮಾಡುವ ಗುರುಗಳು. ವಿಥೌಟ್ ಪ್ರಿಜುಡೈಸ್, ಪೂರ್ವಾಗ್ರಹವಿಲ್ಲದೆ ಎಲ್ಲ ಶಾಸ್ತ್ರಗಳನ್ನು ನೀವು ಹಂಗೆ ಅಧ್ಯಯನ ಮಾಡಿರ್ತಕ್ಕಂಥವ ಇದ್ದರೆ ಅವನಿಗೆ ಪ್ರತಿಯೊಂದು ಶಾಸ್ತ್ರ ರಹಸ್ಯ ಗೊತ್ತಾಗಿರ್ತಾನೆ. ಕಡೆಗೆ ತಾನೊಂದು ರಹಸ್ಯ ತೆಗಿತಾನೆ. ಇದ್ರಾಗ ಎಲ್ಲರೂ ಕೂಡಿ ತೆಗಿತಾನೆ. ಅವ್ರದ್ದೇ ಗೊತ್ತಿಲ್ಲ ಅಂದ್ರೆ ಬರಬೇಕು ತೊಗೋಣ. ದ್ವೈತಕ್ಕೆ ವೇದ, ಅದ್ವೈತಕ್ಕೆ ವೇದ, ಅದಕ್ಕೆ ವೇದ ಬೇಕೋ ಹೋಗೋದು ಹೀಗೆ. ಯಾಕಂದ್ರೆ ಅವ್ರಿಗೆ ಪೂರ್ಣ ಜ್ಞಾನ ಇಲ್ಲ ಅಂತ ಅರ್ಥ. ಸದ್ಗುರು ಹೆಂಗಿರ್ತಾನೆ? ಸಾದರದಿಂದ ಆ ಶಾಸ್ತ್ರವನ್ನು ತಿಳಿದು ಬೋಧಿಸಲು ಬಲ್ಲನು. ಯಾರು? ಉಪದೇಶ ಮಾಡಲಿಕ್ಕೆ ಸಮರ್ಥನಾದವನು ಅವನು ಗುರು, ಪರಮಗುರು. ಮತ್ತೆ ಹೆಂಗಿರ್ತಾನೆ? ಆ ದಯಾಮೂರ್ತಿ. ನೋಡಿ ಹೆಂಗಂತಾರೆ ಅದು ದಯಾಮೂರ್ತಿ. ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಏನಪ್ಪ ಅಂತ ಕೇಳಿದ್ರೆ ಮೇಘ ಹೊತ್ತು ಉಪದೇಶ ಮಾಡೋದು. ಹ್ಯಾಂಗೆ ಮಳೆ ಸುರಿಸ್ಬೇಕಾದ್ರೆ ಇವ್ರು ಏನು ಕೊಡ್ತಾರಂತ ಸುರಿಸ್ತದೆ. ಏನದು? ಅದು ತನ್ನ ಕರ್ತವ್ಯ ತಾನು ಮಾಡ್ತದೆ. ಎಲ್ಲಿ ಹಸಿ ಅದ ಕೆಳಗೆ ತಂಪದ ಅಲ್ಲಿ ಸುರಿಸ್ತದೆ ಮಳೆ. ಹೌದಲ್ಲ? ಅದೇನು ಕೊಡ್ತಾನೆ ಬಿಡ್ತಾನೆ, ಏನು ಬೆಳೆದೇನು ಕೊಡೋರದ, ಅವ್ರಿಗೇನು ಹಣ್ಣು ಕೊಡೋರದ ಏನಿಲ್ಲ. ಅದಕ್ಕೆ ಮಳೆ ಮಾಡಿ ಅದು ಎಲ್ಲಿ ತಂಪ ನೋಡ್ತದೆ ಅಲ್ಲಿ ಸುರಿಸ್ತದೆ. ಹಾಗೆ ಸದ್ಗುರುಗಳು ಕೂಡ ಏನಪ್ಪ ಅಂದ್ರೆ ಎಲ್ಲಿ ಸಾಧಕ ಅದಾನೆ ಅವನಲ್ಲಿ ಏನಪ್ಪ ಅಂದ್ರೆ ಮುಮುಕ್ಷುತ್ವ ಅದ ಲಕ್ಷಣಗಳು ಅದಾವ, ಅಲ್ಲಿ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ನಿರಪೇಕ್ಷವಾಗಿ ಏನಪ್ಪ ಅಂದ್ರೆ ದಯಾವಂತನಾಗಿ ದಯಾ ಅವ ಏನು ಮಾಡ್ತಾನಂತ ವಿಚಾರ ಮಾಡೋಂಗಿಲ್ಲ. ಅದು ವಿಚಾರ ಮಾಡಂಗನೇ ಇಲ್ಲ ಅದು ದಯ. ಯಾಕಂದ್ರೆ ಅದ್ರ ಸ್ವಭಾವನೇ ಹಾಗೆ. ಜ್ಞಾನೇಶ್ವರ ಮಹಾರಾಜರು ಬರೀತಾರೆ, ನೀರು ನಡೆದಿರ್ತದಂತ. ಸಣ್ಣ ಮಳೆಯಾಗಿತ್ತ, ನೀರು ಹಿಂಗೆ ಹೊಂಟಿತ್ತು. ದೊಡ್ಡದು ಹೊಳೆಯ ಸಣ್ಣ ಜೀರೀತ ಹೊಂಟಿತ್ತು. ಅಕಸ್ಮಾತ್ ಒಂದು ತೆಗ್ಗು ಬಂತಂದ್ರೆ ಬಾಜು ಇದು ಹೋಗ್ತದೇನ್ರಿ? ಹೋಗಿಲ್ಲೇನು? ಅದು ಯಾವ ತುಂಬು ತನಕ ಹೋಗಿಲ್ಲ ಮುಂದೆ. ಅದು ತುಂಬಿದ ಬಳಕೆ ಮುಂದೆ ದಾರಿ ಹಿಡಿತ, ಅಲ್ದಕ್ಕೆ ಹೋಗೋನೇ ಇಲ್ಲ. ಹಂಗೆ ಸದ್ಗುರುಗಳು ಕೂಡ ಹೆಂಗಿರ್ತಾರೆ ಅಂದರೆ ಅವನ ಅಪೇಕ್ಷೆಯನ್ನು ಪೂರ್ತಿ ಮಾಡಿನೇ ಮುಂದೆ ಹೋಗ್ತಾರೆ. ಅದಕ್ಕೆ ದಯ, ಅದು ಕರುಣ. ಅವ್ರು ಹಾಗೇನೂ ಹೋಗಿಲ್ಲ. ಅದಕ್ಕಂತಾರೆ ಅವರು ಆ ದಯಾಮೂರ್ತಿ. ಇಷ್ಟೆಲ್ಲ ಇದ್ದು ದಯ ಇರೋದು ಭಾಳ ಕಠಿಣ ಅಲ್ರಿ. ಸ್ವಲ್ಪ ನಮಗೆ ಬಂತಂದ್ರೆ ನನ್ನಂತ ಶಾಣೆ ಅಂತೇವೆ, ನನಗೆ ಅಂತೇವೆ. ಇಷ್ಟೆಲ್ಲ ಇರಬೇಕಲ್ಲ. ಸಕಲ ಶಾಸ್ತ್ರ ರಹಸ್ಯವನ್ನು ಅರಿದಂಥ ಸದ್ಗುರು. ಅದರದ್ದು ಏನದ ತಿಳ್ಕೊಂಡ ಒಂದಲ್ಲ, ಆಗಮ ಸಿದ್ಧಾಂತ ಪುರಾಣ ಶ್ರುತಿ ಸ್ಮೃತಿ ಇವುಗಳೆಲ್ಲವನ್ನು ಓದಿ ಅದು ರಹಸ್ಯ ಅರಿತಂಥ ಸದ್ಗುರುನಾಥ. ಅವನಲ್ಲಿ ದಯ ಇರಬೇಕಂದ್ರೆ
ಹೆಂಗದ ಒಂದಿಟ್ಟೇ ಶಬ್ದ ಬಂದ್ರೆ ನಮ್ಮಂತೆ ಯಾಕದು ನನ್ನಂಥವಿರಂಗಿಲ್ಲ, ಒಂದು ಎರಡೇ ದುಡ್ಡು ಬಂದ್ರೆ ನನ್ನಂಥ ಸೌಕರ್ಯ ಯಾರಿಲ್ಲ. ಸೋಮೆ ಬಾಳೆಹಣ್ಣು ಕುಸ್ತಿ ಹಿಡಿದ್ರೆ ಖಡೆ ಕುಸ್ತಿ ಲೆಕ್ಕ ಹಾಕವ, ಇನ್ನು ಬಾಳೆಹಣ್ಣು ಕುಸ್ತಿಯಾಗಿ ಅದಾನ ಅಂಥವನಿಗೆ ಹೆಂಗೆ ಬರ್ತದೆ ರೀ? ಅದು ಇರಂಗಿಲ್ಲ. ಅದಕ್ಕೆ ದಯ ಭಾಳ ಜರೂರಿ ಅದು. ಇಷ್ಟೆಲ್ಲ ಇದ್ದಲ್ಲಿ ದಯ ಇರೋದು ಭಾಳ ಕಠಿಣ ಅದ. ಅದಕ್ಕೆ ಬರೀತಾರೆ ಅವರು. ಯಾಕೆ ನಿಜಗೊಂಡು ಕೇಳ್ಯಾರ ಅವರು, ಎಲ್ಲ ಕೇಳ್ಯಾರ. ಎಡನಡಿಸಿರೋ ಧೈರ್ಯವನ್ನು ಯಾಕೆ ಕೇಳೋದು? ಇರಂಗಿಲ್ಲ, ಅದು ಇರಂಗಿಲ್ಲ ಅಂತ ಕೇಳ್ಯಾರ ಅವರು. ಅವು ಇರೋದು ಕಠಿಣ. ಇಷ್ಟು ವಿದ್ಯಾಸಂಪನ್ನರಾಗಿ ಸದ್ಗುರುಗಳು ದಯ ಇರಬೇಕು ಅಂದ್ರೆ ಇರಂಗಿಲ್ಲ. ಅದಕ್ಕೆ ಅಂತಾರೆ ಅವರು ಪರಮಗುರು ಅಂತ ಯಾರಿರಬೇಕು? ಇಷ್ಟೆಲ್ಲ ಇದ್ದು ಮತ್ತು ಮ್ಯಾಲ ದಯ. ದಯ ಅಂದರೆ ನಿರಪೇಕ್ಷ ಬುದ್ಧಿಯಿಂದ ಕೊಡುವ ಏನಪ್ಪ ಅಂತಂದ್ರೆ ಗುಣ. ನಿರಪೇಕ್ಷ ಬುದ್ಧಿಯಿಂದ ಅದನ್ನು ಹಂಚು ಗುಣ ದಯ ಅಂತಾರೆ. ಅದಕ್ಕೆ ಅವರು ಆ ದಯಾಮೂರ್ತಿ ಅಂಥವನಿಗೆ ಏನಂತಾರಂದ್ರೆ ಪರಮಗುರು ಅಂತ ಕರಿಬೇಕು. ಮೈತ್ರ ಅಂಥ ಗುರು ಸಿಕ್ಕ ಅವನಿಗೆ ಅಂದಾರ, ಗುರು ಸಿಗುವುದೇ ದುರ್ಲಭ, ಸಿಕ್ಕರೆ ನಮಗದು ಬಹುಲಾಭ. ಹೌದಲ್ರಿ? ಈ ಗುರು ಸಿಗೋದು ಕಠಿಣ. ಉಳುಕಿವೇನು ಆಯಿತೆ ಘರಾಗರಿ ಫಿರ್ತೆ ಅಂದಾನ. ನೀವು ಕರಿಲಾರ್ದೆ ನಿಮ್ಮ ಮನೆಗೆ ಬಂದು ಉಪದೇಶ ಕೊಡೋರು ಅದಾರ, ದೀಕ್ಷಾ ತಗೋ ಅಂತ. ಅಂಥ ಗುರುಗಳೇನು ಕಮ್ಮಿ ಅದಾರ ಜಗತ್ತಾಗ ಅದಾರ. ಯಾವ್ರಿಗೆ ಅಂದಾರ? ಅಂಥ ಸಿಗುವುದೇ ದುರ್ಲಭ, ಸಿಕ್ಕರೆ ನಮಗದು ಬಹುಲಾಭ. ಸಮಸ್ತ ಶಾಸ್ತ್ರ ರಹಸ್ಯವನ್ನು ಅರಿತಂಥವ, ಅದರ ಜೊತೆಗೆ ಏನಪ್ಪ ಅಂದ್ರೆ ದಯಾ ಉಳ್ಳವ, ಶಿಷ್ಯನ ಕಲ್ಯಾಣವನ್ನೇ ಅಪೇಕ್ಷೆ ಮಾಡ್ತಕ್ಕಂಥ ಗುರುಗಳು ಸಿಗೋದು ಭಾಳ ಕಠಿಣ, ಭಾಳ ಕಠಿಣ. ಅಂಥ ಗುರುಗಳು ಸಿಕ್ಕಾಗ ಲಾಭ ತಗೊಳ್ಳೋರು ಭಾಳ ಕಠಿಣ, ಭಾಳ ಕಡಿಮೆ ಸಿಗ್ತಾರೆ. ಅವ್ರ ಬಗ್ಗೆ ದೊಡ್ಡ ಬರ್ದಾರ, ಗುರುಗಿಂತ ಹೆಚ್ಚಿಗೆ ಬರ್ದಾರ, ಶಿಷ್ಯಂದೇ ಹೆಚ್ಚಿಗೆ ಬರ್ದಾರ ಅವರು. ಯಾಕಂತಂದ್ರೆ ಅದ್ರಾಗ ದಾಸೋದ್ಧಾಗರೆ ಅಬ್ಬಬ್ಬ ಶಿಷ್ಯನ ಬಗ್ಗೆ ಗುರುಗಳ ಬಗ್ಗೆಕ್ಕಿಂತಲೂ ಶಿಷ್ಯನ ಬಗ್ಗೆ ಹೆಚ್ಚಿಗೆ ಬರ್ತಾರೆ. ಗುರು ಯಾರು ಬರ್ತಾರೆ, ಶಿಷ್ಯ ಹೆಂಗಿರ್ತಾರೆ ಅನ್ನೋದು ವಿಶೇಷವಾಗಿ ದಾಸೋದ್ಧಾಗ ಬರ್ದಾರ ಅವರು ಮಹಾತ್ಮ. ಅದಕ್ಕಂತಾರವರು ಇಂತಹ ಗುರು ಸಿಕ್ಕ ಅಂದ್ರೆ ದುರ್ಲಭ ಸಿಗೋದು. ಸಿಕ್ಕ ಅಂದ್ರೆ ಏನಪ್ಪ ಅಂದ್ರೆ ಅದು ಜಗತ್ತಿನೊಳಗೆ ಅದಕ್ಕಿಂತ ಲಾಭ ಮತ್ತೊಂದು ಇಲ್ಲ. ಇಂಥ ಪರಮಗುರು ಏನು ಮಾಡಬೇಕು ಅಂದ್ರೆ ಗುರುಗಳು ಇಂಥ ಪರಮಗುರು ಅಂತ ಯಾಕಂತೀರಿ? ಪರಮಗುರುವಿನ ಲಕ್ಷಣ ಏನು ಅಂತ ಕೇಳಿದ್ರೆ ಹೇಳ್ತಾರವರು, ಪರಮಾರ್ಥವೆನಿಸಿದ ಪರಮ ವಿರತಿಯುಳ್ಳ ವರಶಿಷ್ಯರಳು ಪೆರತೊಂದನ್ನು ಪರೀಕ್ಷಿಸಿ ನೋಡದೆ ಗುರು ಬೋಧಿಪದು ಪರತರ ತತ್ವ ವಿಷಯವನ್ನು ಒಲವಿಂದ. ಗುರುಗಳಿಗೆ ಒಂದಿಟ್ಟು ಬುದ್ಧಿ ಹೇಳಿದ್ರು. ಗುರುಗಳು ಉಪದೇಶ ಶಿಷ್ಯನಿಗೆ ಮಾಡಬೇಕು. ಶಿಷ್ಯ ಹೆಂಗಿರ್ಬೇಕು ಅನ್ನೋದು ಮುಂದೆ ಹೇಳ್ತಾರೆ. ಮೊದಲಿಗೆ ಗುರುಗಳ ಬಗ್ಗೆ ಹೇಳ್ತಿರ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತ ಕೇಳಿದರೆ, ಜನರು ಯಾವುದೇ ಮನುಷ್ಯ ಯಾರೇ ಗಳಿಸಿ ಯಾರಿಗಾರು ಕೊಡಬೇಕಂದ್ರೆ ಅದು ಸರ್ವ ಕೊಡಂಗಿಲ್ಲ. ನಾವು ಸ್ವತಃ ಪ್ರಯತ್ನ ಪಟ್ಟು ಮನೆ ಕಟ್ಟಿದ್ದ ಅಂದ್ರೆ ಆ ಮನೆಗೆ ಏನೂ ಮಾಡ್ಕೊಡಂಗಿಲ್ಲ, ಹೊಲಸು ಮಾಡ್ಕೊಡಂಗಿಲ್ಲ. ಭಾಳ ಕಾಳಜಿ ಇರ್ತದೆ, ಸ್ವಾಭಾವಿಕ ಅದ. ಯಾರಿಗಾಗಲಿ ಕಷ್ಟಪಟ್ಟು ಗಳಿಸಿದಂಥ ಧನವನ್ನು ಸಹಜ ಯಾರಿಗೂ ಕೊಡೋದ್ರೆ ಕೊಡೋಕ್ಕೆ ಯಾರಿಗಾಗೋದಿಲ್ಲ. ಪೊಗಡು ಬಂದರೆ ಕೊಡ್ತಾನೆ. ಪರಂತು ಸದ್ಗುರು ಅವ ಏನು ತಪಶ್ಚರ್ಯ ಮಾಡಿ ಇಷ್ಟೆಲ್ಲ ಕಷ್ಟ ಮಾಡಿ ಕಲ್ತಾನೆ, ಪರಂತು ಕೊಡೋಕೆ ಏನಪ್ಪ ಅಂದ್ರೆ ಅವನಿಗೆ ಹೆಚ್ಚ ಆಗೋದಿಲ್ಲ. ಅದಕ್ಕೆ ಅಂತಾರೆ ಗುರುಗಳಿಗೆ ಹೇಳ್ತಾರೆ, ಹಂಗೆ ಮಾಡಬೇಡ್ರಿ, ಚಲೋ ಸಿಕ್ಕರೆ ಕೊಡ್ರಿ ಅಂತಾರೆ ಅವರು. ಗುರುಗಳು ಯಾರಿಗೆ? ಚಲೋ ಒಳ್ಳೆ ಶಿಷ್ಯ ಸಿಕ್ಕ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗಿದ್ದ ಅಂತಂದ್ರೆ ಅವನ ಮೇಲೆ ನೀವು ಕೃಪಾ ಮಾಡಿರಿ, ಕೃಪಾ ಮಾಡಬೇಕು ಅಂತಾರೆ ಅವರು. ಯಾಕೆ? ಅವನು ನಿಮ್ಮನ್ನೇ ನಂಬಿ ಬಂದಾನೆ, ಪರಮಾತ್ಮನ ಕಾಣಬೇಕಂತ ಬಂದಾನೆ. ಅವನ ಮೇಲೆ ನೀವು ದಯ ಮಾಡಿರಿ ಅಂತಾರೆ. ಯಾರು ನಿಜಗೊಂಡ್ರು, ಕೈ ಬಿಡಬೇಡ್ರಿ, ಅವ್ರಿಗೆ ದಯ ಮಾಡಿರಿ ಅಂತ ಅದು ಹೇಳ್ತಾನೆ. ಪರಮಾರ್ಥವೆನಿಸಿದ, ಯಾವನಿಗೆ ಹೇಳ್ತಾನೆ? ಪರಮಾರ್ಥವೆನಿಸಿದ ಪರಮ ವಿರತಿಯುಳ್ಳ ವರಶಿಷ್ಯ ಅವರು. ಅವ್ರ ಗುರುಗಳಿಗೆ ಹೇಳ್ತಾರೆ. ಹೇಳಿದ್ರಿ ಇವನಿಗೆ ಅದಕ್ಕೆ ಏನಪ್ಪ ಅಂದ್ರೆ ಗುರುಗಳು ಭಾಳ ಕಂಜೂಸಿರ್ತಾರೆ ಅಂದ್ರೇನು? ಜಿಪ್ಪುಂಡಿರ್ತಾರೆ. ಕೊಡಂಗಿಲ್ಲ, ಜಲ್ದಿ ಕೊಡಂಗಿಲ್ಲ. ಭಾಳ ಬೆನ್ನತ್ತರು ಕೊಡ್ತಿರ್ತಾರೆ.
ನಮ್ಮ ಗುರುಗಳು ಹಾಗೆ ಮಾಡ್ತೀವಿ ನಾವು. ಒಳಗೆ ಕೇಳಿದ್ರೆ ಹೇಳ್ತಾರೆ ಹೇಳತ್ತಿದ್ದಿಲ್ಲ ಅವರು. ಶಾಸ್ತ್ರದ ಏನು ಕೇಳ್ತೀರಿ ಕೇಳ್ರಿ, ಹೊಳ್ಳಿ ಸಮೀಪೇ ಬರ್ಬಿಡ್ತಿದ್ದಿಲ್ಲ. ಪ್ರಶ್ನೆನೇ ಇಲ್ಲ. ಹೊಳ್ಳಿ ಕೇಳೋಕ್ಕೆ ಏನೇನು ಕೇಳಿದ್ರು ಅಲ್ಲೇ ನಿಂತಿರ್ಬೇಕು, ಅಲ್ಲೇ ಕೇಳಿಸು. ನೀವು ಬೇಕಾಟ್ಟು ಮಾತಾಡೋರು ಮಾತಾಡ್ತಿದ್ದಿಲ್ಲ. ನೀ ಅನ್ನು ಪ್ರಶ್ನೆ ಅನ್ನು ಏನಂತೆ ಅನ್ನು ಹೋಗಿ ಅವರು ಮಾತಾಡ್ತಿದ್ದಿಲ್ಲ. ಹಾಗೆ ಪರಂತು ಎಲ್ಲ ಶಾಸ್ತ್ರ ಘನಪಂಡಿತರಾಗಿ ವಿದ್ಯೆಯನ್ನು ಕೊಡ್ತಕ್ಕಂಥ ಎಲ್ಲರಲ್ಲಿ ಇರಂಗಿಲ್ಲ. ಒಬ್ಬೊಬ್ಬರಂತೆ ಒಂದು ಇರ್ತದೆ, ಇರಂಗಿಲ್ಲ. ಅವ್ರು ಇರ್ತಾರೆ ಸ್ವಾಭಾವಿಕ, ಕಷ್ಟಪಟ್ಟು ವಿದ್ಯೆ ಪಟ್ಟಿರ್ತಾರೆ. ಅದನ್ನು ಕೊಡೋಕೆ ಅವ್ರ ಮನಸ್ಸಾಗಿಲ್ಲ, ಗಳಿಸೋದು ಕೊಡೋಕೆ ಮನಸ್ಸಾಗಿಲ್ಲ. ಹಾಗೆ ಯಾರು ಸಿಕ್ಕು ಅಂದ್ರೆ ಕೊಡ್ತಾರೆ ಅವರು. ಅದಕ್ಕೆ ಅಂತಾರೆ ಅವರು, ಎಂಥವ್ರಿಗೆ ಈ ವಿದ್ಯೆ ಕೊಡಬೇಕು ಅಂತಾರೆ. ಪರಮಾರ್ಥವೆನಿಸಿದ. ಪರಮಾರ್ಥ ಅಂದ್ರೆ ಏನು? ಅವ ಮನೆ ಬಿಟ್ಟು ಬಂದದ್ದು ಖರೆ ಇದ್ದರೆ ನೋಡಿ ಹೆಂಗದ್ರಿ, ಅದಕ್ಕೆ ಬಂದಿದ್ದಾರೆ. ಎದಕ್ಕೆ ಬರ್ತಾರೆ? ಯಾರಿಗೆ ಬರ್ತಾರೆ? ಗುರುವಿನಂಥ ಶಿಷ್ಯ ಎದಕ್ಕೆ ಬರ್ತಾನೆ? ಯಾರಿಗೆ ಬರ್ತಾನೆ? ಅದಕ್ಕೆ ಪರಮಾರ್ಥವೆನಿಸಿದ ವಿರತಿ ಇರಬೇಕು. ಯಾವ ಮನುಷ್ಯ ಪ್ರಾಣ ಜಾಯ ಪರವಚನ ಜಾಯ, ಗುರುಕುಲಕ್ಕೆ ಗುರು ಸಾನ್ನಿಧ್ಯಕ್ಕೆ ಬಂದ ಕೂಡಲೇ ಪ್ರಾಣ ಹೋಗಬೇಕೆ ವಿನ ಶರೀರ ಹೋಗಬಾರ್ದು ಅಂತ ನಿಷ್ಠೆ ಇದ್ದನ್ನು ಕೊಡಬೇಕು ಅಂತಾರೆ ಅವರು. ಪರಮಾರ್ಥವೆನಿಸಿದ ವಿರತಿ. ಏನೋ ತ್ರಾಸಾಗಿ ಮನೆ ಬಿಟ್ಟು ಬಂದವ್ರದ್ದಲ್ಲದು. ಅದಕ್ಕೆ ಹೇಳ್ತಾರೆ, ಸುಟ್ಟದ್ದು ಕೆಟ್ಟದ್ದು ಬಿಟ್ಟದ್ದೇ ಮಠಕ್ಕೆ ಬರ್ತಾವಂತ. ಮಠಕ್ಕೆ ಬರೋರು ಚಲೋರು ಯಾರು ಬರ್ತಾರೆ? ಬಿಟ್ಟದ್ದು ಮಠಕ್ಕೆ ಸುಟ್ಟದ್ದು ಬರೋರು ಕಡಿಮೆ, ಕೆಟ್ಟದ್ದು ಬಿಟ್ಟದ್ದೇ ಮಠಕ್ಕೆ ಬರ್ತಾವೆ. ತಿಳಿದು ಬರೋರು ಬಹಳ ಕಡಿಮೆ ಇರ್ತಾರೆ. ಅಂಥವ್ರಿಗೆ ಬ್ರಹ್ಮ ಉಪದೇಶ ಮಾಡಿದೆ ಅಂದ್ರೆ ಅದ್ರ ಮೇಲೆ ಗಳಿಸೋಕೆ ಪ್ರಯತ್ನ ಮಾಡ್ತಾನವ. ಮುಕ್ತ ಆಗಿ ಪ್ರಯತ್ನ ಮಾಡಂಗಿಲ್ಲ, ಅದ್ರ ಮೇಲೆ ಗಳಿಸೋಕೆ ಪ್ರಯತ್ನ ಮಾಡ್ತಾನೆ. ಅಂಥವನಿಗೆ ಇದು ವಿದ್ಯಾ ಮಾರಾಟ ಮಾಡುವುದು ಅಲ್ಲ. ವಿದ್ಯಾ ಮಾರಾಟ ಮಾಡುವುದಲ್ಲ. ತುಕಾರಾಮ್ ಅಂತಾನೆ, ಅವನಂಥ ನೀಚ ಜಗತ್ತಿನೊಳಗೆ ಮತ್ತಾರಿಲ್ಲ ಅಂತಾನೆ ನೀತ. ಅವರು ನಿರಭಿಮಾನದ ಉಪದೇಶ ಮಾಡಬೇಕು. ಜೇತೆ ಕೀರ್ತನ ಕರಾವೆ ತೇತೆ ಅನ್ನನ ಸೇವಾವೇ. ಎಲ್ಲಿ ಕೀರ್ತ ಅವರ ಊಟ ಮಾಡಬೇಡ, ಭಿಕ್ಷೆ ಬೇಡ ಅಂತ ನಾವು ತುಕಾರಾಮ್. ನಾವು ಆರಾಮ್ ಸರಿ ಪಡ್ಕಲ್ ಪಂಚೆ ಹೊಡ್ಕೊಂಡು ತೊಗೊಂಡು ಬರ್ತೇವೆ. ಇದು ವಿದ್ಯಾ ಮಾರಾಟ ಅಲ್ರಿ. ಇದು ಕನ್ಯಾ ವಿಕ್ರಯದ ಪಾಪ ಬರ್ತದಂತಾರೆ ಅವರು. ತುಕಾರಾಮ್ ಅಂತಾನೆ, ಮಗಳಿಗೆ ಮಾರಾಟ ಮಾಡೋದಷ್ಟು ಪಾಪ ಬರ್ತದೆ. ವಿದ್ಯೆ ಮಾರಬಾರ್ದು. ವಿದ್ಯೆ ಮಾರ್ತಕ್ಕಂಥ ವಸ್ತು ಅಲ್ಲ, ಸಂತೋಷ ಪಡುವ ವಸ್ತು ಅದ. ಅವರು ಇವರು ಸಂತೋಷ ಪಡಬೇಕು. ಕೇಳಿರಿ ಹೇಳಿ ಇವ್ರಿಗೆ ಸಂತೋಷ ಆಗಬೇಕು, ಕೇಳಿ ಅವನಿಗೆ ಸಂತೋಷ ಆಗಬೇಕು. ಯಾವಾಗ ಆಗ್ತದೆ? ಅವ ವಿರತಿ ಉಳ್ಳವಿದ್ದರೆ. ಅದಕ್ಕೆ ಹೇಳಿದ್ರಪ್ಪ, ಪರಮಾರ್ಥವೆನಿಸಿದ ವಿರತಿ, ಸತ್ಯವಾದ ವೈರಾಗ್ಯ. ಸತ್ಯವಾದ ವೈರಾಗ್ಯ ಹೇಳ್ಯಾರಲ್ರಿ ಹಿಂದಕ್ಕೆ ಭಾಳ ಚಂದ ಹೇಳ್ತಾರೆ. ಬಿಟ್ಟ ಮಲವನ್ನು ಹೊಳ್ಳಿ ನೋಡ್ಬೇಕಂತ ಯಾರಿಗೆ ಹೆಂಗೆ ಇಚ್ಛಾ ಹಂಗಿಲ್ಲ, ವಾಂತಿ ಮಾಡಿದ ಅನ್ನ ಉಣ್ಬೇಕಂತ ಹೆಂಗೆ ಯಾರಿಗೆ ಇಚ್ಛಾ ಹಂಗಿಲ್ಲ. ಅದರಂತೆ ಆ ನಿಷ್ಠ ಇದ್ರೆ ಸದ್ಗುರುನಾಥ ಪರಮಾತ್ಮ ಅವನಿಗೆ ಏನಾರು ಮಾಡ್ತಾನೆ, ಕೈ ಬಿಡಂಗಿಲ್ಲ ರೀ, ಕೈ ಬಿಡಂಗಿಲ್ಲ. ಪರಮಾತ್ಮ ಹೆಂಗೆ ಬಿಡ ಅಂದ್ರೆ ಪರಮಾತ್ಮ ಯಾಕಂತಾರೆ ಅವನಿಗಾಗಿ ಬಿಟ್ಟು ಅವನಿಗೆ ಸರುವಂಗಿಲ್ಲ, ಸರುತ್ತಾನವ. ಪರಂತು ಶಿಷ್ಯನಲ್ಲಿ ಅಷ್ಟು ವಿರತಿ ಇರಂಗಿಲ್ಲಲ್ರಿ, ವೈರಾಗ್ಯ ಇರಂಗಿಲ್ಲಲ್ಲ. ಅದಕ್ಕೆ ಅಂಥವನಿಗೆ ಉಪದೇಶ ಮಾಡಂತಾನವ. ಎಂಥವರಿಗೆ? ಪರಮಾರ್ಥ ವ್ಯನಿಸಿದ ಪರಮ ವಿರಕ್ತಿ. ಪರಮಾರ್ಥ ಸತ್ಯ, ಸತ್ಯವಾದ ವೈರಾಗ್ಯ ಉಳ್ಳವನಿಗೆ, ಕಚ್ಚಾ ಇದ್ದವನಿಗೆ ಉಪದೇಶ ಮಾಡಬೇಡ್ರಿ ಅಂತ. ಸತ್ಯವಾದ ವೈರಾಗ್ಯ ಅವನಿಗೆ ವಿರತಿ ಉಳ್ಳ ವರಶಿಷ್ಯರೊಳು ನೋಡ್ರಪ್ಪ. ಇದು ಮತ್ತೊಂದು ಹೇಗೆ ಮತ್ತೆ ಮೇಲೆ ನಂಬರ್ 1 ಶಿಷ್ಯಗಂತ ವರಶಿಷ್ಯ ಯಾರು ಮುಂದೆ ಬರೀತಾರೆ, ಅವರು ಮುಂದೆ ಬರೀತಾರೆ, ಈಗ ಬೇಡ. ವರಶಿಷ್ಯರೊಳು. ವರಶಿಷ್ಯ ಅಂದರೆ ಏನು ಅಂತ ಕೇಳಿದರೆ, ಸದ್ಗುರುಗಳನ್ನು ಸಾಕ್ಷಾತ್ ಪರಮಾತ್ಮ ಅಂತ ತಿಳಿದು ಕದಾಪಿ ಸಂಶಯಗಳು ಇಲ್ಲದೆ ನಿರಪೇಕ್ಷೆಯಿಂದ ಸೇವೆ ಮಾಡತಕ್ಕಂಥವನಿಗೆ ವರಶಿಷ್ಯ ಅಂತ. ವರಶಿಷ್ಯ ಅಂತ ಯಾರಿಗಂತಾರೆ? ಹಂಗೆ ನೋಡ್ರಿ, ಕೃಷ್ಣ ಏನು ಸ್ವತಃನೇ ದೇವರಿದ್ದ ಅಲ್ಲ. ಗುರು ಮೇಲೆ, ಗುರು ಪತ್ನಿ ಮೇಲೆ ಎಷ್ಟು ಭಕ್ತಿ ಐತ್ರಿ ಅವನಿಗೆ, ನಾವು ಲೆಕ್ಕ ಹಾಕ್ರಿ. ಗುರು ಪತ್ನಿ ಮೇಲೆ ಅವ್ರು ಅಂದ ಮಾತು ಮೀರಲಿಲ್ಲಲ್ರಿ.
ಹೆಂಗೆ ಸೇವೆ ಮಾಡ್ತಿರ್ಬೇಕು ಪರಮಾತ್ಮನಾಗಿ. ಅವೇನು ಬಲರಾಮ ಏನಲ್ಲ, ಅವನು ಆದಿಶೇಷನ ಅವತಾರ, ಅವೇನ ಸಣ್ಣ ಮನುಷ್ಯ ಇರಲಿಲ್ಲ ಅವನು. ಇಬ್ಬರು ಅವರೇ ಆದಿಶೇಷನ ಅವತಾರವ, ಆದಿಶೇಷನ ಮಲಗವ ಇವ, ಇಬ್ಬರು ಅಲ್ಲಿ ಜೋಡಿನೇ ಇಲ್ಲ. ಪರಮಾತ್ಮ ಆದಿಶೇಷನ ಮೇಲೆ ಮಲಗ್ತಾನೆ, ಅವ ಆದಿಶೇಷ ಬಲರಾಮ ಇಬ್ಬರು ಜೋಡಿನೇ ಇರೋ, ಜೋಡಿನೇ ಬಂದಾರ. ಪರಂತು ಸಾಕ್ಷಾತ್ ಪರಮಾತ್ಮ ಆಗಿದ್ದರೂ ಕೂಡ ಅವರ ಭಾವ, ಅವರ ಕೃತಿ ಗುರುಗಳು ಅಷ್ಟು ಪ್ರಸನ್ನ ಹಾಕಿದ್ರು. ಏನು ಬೇಡೋ ಏನೂ ಬೇಡೋ ಕೃಷ್ಣ, ಏನು ಬೇಡಪ್ಪ, ನೀ ಮಾಡಿದ್ದೇ ಭಾಳ ಚಲೋ ಆಯಿತು. ಎಷ್ಟು ಪ್ರಸನ್ನ ಆಗಿರೋ ಅವರು. ಏನು ಕೇಳಿದ್ರು ಎಲ್ಲರಿಗೂ ಕೊಡ್ತೇವೆ, ಏನು ಬೇಡಪ್ಪ, ಏನು ಬೇಡ, ನಿನ್ನ ಸೇವಾ ನಾನು ಸಂತುಷ್ಟ ಆಗಿನು, ನನ್ನ ವಿದ್ಯಾ ನಿನ್ನ ಫಲ ಆಗಲು. ನೋಡ್ರಿ ಎಂಥ ಕರುಣೆ ಹೇಳ್ತಾರೆ ಗುರುಗಳು. ಅದಕ್ಕೆ ಶಿಷ್ಯನಲ್ಲಿ ಒತ್ತುಗಾರಣ ಅಂತ ಇರ್ತಾವೆ ನೋಡ್ರಿ, ಇಲ್ರಿ ಮಸಿ ಬಿದ್ದರೆ ನೀರು ಬಿದ್ದರೆ ಗೊತ್ತಾರ ಅದಕ್ಕೆ ಹಾಂ ಶಿಷ್ಯ ಹಂಗಿರ್ಬೇಕ್ರಿ, ಒತ್ತುಗಾರಣ ಇದ್ದಂಗೆ ಇರ್ಬೇಕು. ಇವು ಪ್ಲಾಸ್ಟಿಕ್ ಚೀಲ ಇದ್ದಂಗಿದ್ರೆ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಇದ್ದಂಗೆ ಒತ್ತುದ್ರೆ ಒತ್ತು ನೀರು ಅಲ್ಲೇ ಇದೆ. ಶಿಷ್ಯ ಒತ್ತುಗಾರಣಿರ್ಬೇಕು, ಗ್ರಹಣ ಮಾಡಿರ್ಬೇಕು, ತಗೋಬೇಕು. ಅಂಥವರೆಲ್ಲಿಗೆ ಅದು ಬರ್ತದೆ, ಪ್ಲಾಸ್ಟಿಕ್ಕಿಗೆ ಎಲ್ಲಿ ಬರ್ತದೆ ರೀ? ಪ್ಲಾಸ್ಟಿಕ್ ಬರೋಂಗಿಲ್ಲ. ಅದು ಗುರುವಿನ ದಯ ಬರಬೇಕು ಅಂದ್ರೆ ಒತ್ತುಕಾರಣ ಆಗ್ಬೇಕು ರೀ, ಸೇವೆ ಇರಬೇಕು, ಪೂಜೆ ಇರಬೇಕು, ಭಾವ ಇರಬೇಕು. ಅದಕ್ಕೆ ಮೇಲೆ ಮೇಲೆ ಬರೀತಾರೆ, ಎಂಥ ಗುರು ಇದ್ದರೂ ಕೂಡ ಶಿಷ್ಯ ಭಾವ ಇಲ್ಲ ಅಂದ್ರೆ ಜ್ಞಾನ ಆಗುವುದಿಲ್ಲ. ಬೇಕಾದ್ದು ಮಾಡಲಿ ಗುರು, ಏನೂ ಆಗುವುದಿಲ್ಲ. ಅದು ಒದ್ಯಾನುಭವದಂತೆ ವ್ಯಥೆಯಕ್ಕೂ ಬಂಜಿ ಭೋಗ ಮಾಡ್ದಂಗೆ ಅದು ವ್ಯರ್ಥ ಆಗ್ತದೆ. ಬೇಕಾಟದ ಆ ಪೈಲ್ವಾನಿರು ಬಂಜಿ ಭೋಗ ಅದು ಏನು ಮಾಡ್ತದೆ, ಸಾಧ್ಯ ಇಲ್ಲ. ಅದಕ್ಕೆ ಮೇಲೆ ಮೇಲೆ ಬರೀತಾರೆ ಏನಪ್ಪ ಅಂದ್ರೆ, ಪರಮಾರ್ಥವೆನಿಸಿದ ಪರಮ ವಿರತಿ ಉಳ್ಳ ವರಶಿಷ್ಯನೋಡು. ವರಶಿಷ್ಯ ಅಂದ್ರೇನು? ಸದ್ಭಾವದಿಂದ ಕೂಡಿಕೊಂಡಿರುವ ಶಿಷ್ಯ. ಆಪ್ತ ಅಂಗಸ್ಥಾನ ಇವರು ಶಿಷ್ಯರೇ. ಸದ್ಭಾವದ ಶಿಷ್ಯ ವರಶಿಷ್ಯ. ಇವ ಗುರು ಪರಮಾತ್ಮ, ಗುರು ಬ್ರಹ್ಮ, ಗುರು ವಿಷ್ಣು, ಅವನ ಪಾಲಿ ನನ್ನ ಪಾಲಿಗೆ ದೇವರು, ನನ್ನ ಪಾಲಿನ ಬ್ರಹ್ಮ, ನನ್ನ ಪಾಲಿನ ಶಿವ, ಇವನೇ ಅಂತ ಯಾವ ಹಿಂಗೆ ಸದ್ಭಾವ ಸೇವೆ ಮಾಡ್ತಾನೆ ಆ ವರಶಿಷ್ಯರಳು ಪೆರತ್ವೊಂದನು ಪರೀಕ್ಷಿಸದೆ. ಪರೀಕ್ಷಿಸಿ ನೋಡ್ರಿ, ಪೆರತ್ವೊಂದನು ಅಂದ್ರೆ ಏನ್ರಿ? ವಿರತಿಯೊಂದನು ಬಿಟ್ಟು ಮತ್ತೊಂದನು ಪರೀಕ್ಷಿಸಿ ನೋಡದೆ, ವಿಚಾರ ಮಾಡಿ ಅದನ್ನು ನೋಡದೆ, ಅವನಲ್ಲಿ ಎಣಿಸದೆ, ಹುಡುಕದೆ. ಹೌದಲ್ಲ, ಅವನು ಅದೇ ಇಷ್ಟ ನೋಡು, ಸಾವುಕಾರ ಅದಾನಿಲ್ಲ, ಅವನು ನೋಡ್ತಾನೆ ಏನದ ಇಲ್ಲ, ಹೀಗೂ ನೋಡೋವಿರಬಾರ್ದು. ಮತ್ತೊಂದನ್ನು ವಿರತಿ ಬಿಟ್ಟು ಶಿಷ್ಯನಲ್ಲಿ ಮತ್ತೊಂದನ್ನು ಪರೀಕ್ಷಿಸಿ ವಿಚಾರ ಮಾಡಿ ಹುಡುಕದೆ ನೋಡದೆ ಏನಪ್ಪ ಅಂದ್ರೆ ಗುರು ಬೋಧಿಪದು, ಸದ್ಗುರುಗಳು ಉಪದೇಶ ಮಾಡಬೇಕು. ಆಜ್ಞೆ ಗುರುಗಳು ಏನು ಮಾಡಬೇಕು? ಉಪದೇಶ ಮಾಡಬೇಕು. ಅವನಿಗೆ ಯಾವ ಹಂಗೆ ನಿರಭಿಮಾನ ಆಗಿ ಬಂದಾನೆ ಅವನಿಗೆ ಮಾಡಬೇಕು. ಸಿದ್ಧಾರ್ಥ ಚರಿತ್ರೆಗೆ ಒಂದು ಮಾತು ಬರ್ತದೆ ರೀ, ಎಲ್ಲೋ ಹೊಳಿ ದಾಟ್ತೀರಂತ, ಹೊಳಿ ದಾಟುವಾಗ ನಾವೇ ನಮ್ಮ ಕರ್ಕೊಂಡು ರೊಕ್ಕ ಕೊಡೋದಂತ, ರೊಕ್ಕ ಕೊಡೋದಂತ ನೋಡ್ರಿ, ರೊಕ್ಕ ಕೊಡೋದು ನಾನು ಅಂತ್ಯಕ್ಕೆ ರೊಕ್ಕಿಲ್ಲಪ್ಪ ಅಂದ್ರಂತ. ರೊಕ್ಕಿಲ್ಲ ನಾ ಎಲ್ಲಿ ಕೊಡಲಿ ಅವ ಅಂದಂತ. ನಿಮ್ಮ ಶಿಷ್ಯರಿಗೆ ಏನಪ್ಪ ಅಂದ್ರೆ ವಿರತಿ ವೈರಾಗ್ಯ ಇಲ್ಲದೆ ಉಪದೇಶ ಮಾಡ್ತೇನು? ಭಕ್ತರಿಗೆ ಹಾಗೆ ಉಪದೇಶ ಮಾಡ್ತೇನೆ ನೀ ಅಂತ ಕೇಳೋದು. ಅವರನ್ನರ್ಥ ಉಪಾಧಿ ಇದ್ರೆ ಮಾಡ್ತೀಯಪ್ಪ, ಉಪಾಧಿ ಇಲ್ಲಿ ಬಂದನಿಗೆ ಹಾಗೆ ಮುಕ್ತ ಮಾಡ್ತೇನೆ ಅಂತ. ಅದೇ ಹಂಗಾದ್ರೆ ಬಡ ಬಡ ಲಂಗೋಟಿ ತೆಗೆದು ಹೋಗಿದ್ರು. ಏನೋ ಉಪಾಧಿ ಇಲ್ಲ ಒಯ್ ಅಂದರು, ತುಂಬ ಒಯ್ದವ. ಅದೇ ಪುರಾಣ ಕೇಳ್ತೇವೆ, ಉಪಾಧಿ ಇತ್ತು, ಕೋಪಿನಿತ್ತು, ಅದು ಅಟ್ರ ಉಪಾಧಿ ಇತ್ತು ಅಂತ ರೊಕ್ಕ ಕೇಳ್ದವ, ಅದು ತೆಗೆದು ಹೋಗಿದ್ರ ಕಾಲು ಬಿತ್ತು ಕರ್ಕೊಂಡೊಯ್ದ, ಮತ್ತು ತಂದು ಕೊಟ್ಟ. ಪುರಾಣದ ಬರ್ತಾ ಇಲ್ರಿ. ಹಂಗೆ ಶಿಷ್ಯ ನಿರುಪಾಧಿಕನಾಗಿ ಬಂದ ಅಂದ್ರೆ ನೋಡಿ ಎಷ್ಟು ಚಂದ ಹೇಳ್ತಾರೆ ಅವರು. ಅಂಥವನಿಗೆ ಗುರು ಧನ್ಯ ಮಾಡಬೇಕು, ಅವನಿಗೆ ಉಪದೇಶ ಮಾಡಬೇಕು. ಎಳ್ಳಷ್ಟು ಅವನಿಗೆ ಅಭಿಮಾನ ಇಲ್ಲ, ಮನೆ ಇಲ್ಲ, ಏನಿಲ್ಲ. ತನ್ನ ಶರೀರದ ಮೇಲೂ ಕೂಡ ಅವನಿಗೆ ಪ್ರೇಮವಿಲ್ಲದೆ ಗುರು ಕಾಯವೇ ತನ್ನ ಕಾಯ ಅಂತ
ನೋಡಿರಿ ಚನ್ಮಲಪ್ಪನ ಸೇವೆ ಎಲ್ಲ ಸೇವೆ ಮಾಡ್ಯಾರಲ್ಲ ಹಾಗೆ. ಮತ್ತು ಗುರು ಹೆಂಗೆ ಬಿಡ್ತಾನೆ ಅವನಿಗೆ ಯಮಲೋಕದ ಕರ್ಕೊಂಬಂದು ಬಾ ಒಳ್ಳೆ ವಾಪಸ್. ಅದಕ್ಕಂತಾರೆ ಅವರು ಅಂಥ ಶಿಷ್ಯ ಇದ್ದ, ವಿರತಿಯಿಂದ ಕೂಡಿಕೊಂಡು ಶಿಷ್ಯ ಇದ್ದ ಅಂದರೆ ಅವನಿಗೆ ಏನೂ ವಿಚಾರ ಮಾಡದೆ ಪರತರ ತತ್ವ ವಿಷಯವನ್ನು ಒಲವಿಂದೇ ಬೋಧಿಸುವುದು ಹೇಳಿದ್ರು ಅವರು. ಆ ಪರಮಾತ್ಮನ ಸ್ವರೂಪವನ್ನು ಏನೊಂದು ವಿಚಾರ ಮಾಡದೆ ಅಂಥ ಪರಮ ವೈರಾಗ್ಯ ಇದ್ದ ಅಂತ ಕೇಳಿದರೆ ಅವನಿಗೆ ಉಪದೇಶ ಮಾಡಬೇಕು ಗುರುಗಳು. ಮತ್ತೊಂದೇನು ಮಾಡ ಪಕ್ಕಾ ವಿರತಿ ಇತ್ತು ಅಂದ್ರೆ ಅವನಂತ್ಯಕ್ಕೆ ಇನ್ನೊಂದನ್ನು ನೋಡದೆ. ಅದಕ್ಕೆ ಸದ್ಭಾವನಾ ಇಂದ ಕೂಡಿಕೊಂಡ ಶಿಷ್ಯನಿಗೆ, ವಿರತಿಯಿಂದ ಕೂಡಿಕೊಂಡ ಶಿಷ್ಯನಿಗೆ ಗುರುಗಳು ಏನಪ್ಪ ಅಂದ್ರೆ ಏನೂ ಪರೀಕ್ಷೆ ಮಾಡಲಿಕ್ಕೆ ಜರುರತ್ತಿಲ್ಲ. ಪರೀಕ್ಷೆ ಮಾಡೋಕ್ಕೆ ಅದೇ ಏನು ಅವನ ಅಂತ್ಯಕ್ಕೆ ಲಂಗೋಟಿನ ಕಳೆದಾಕ್ಯಾನ, ಮತ್ತೇನು ಅವನಿಗೇನು ಕೇಳೋದು. ಅಂಥ ಶಿಷ್ಯ ಪರಮ ವಿರತಿ ಇದ್ದಾದ್ರೆ ಅವನ ಗುರುಗಳು ಇವನು ನೋಡಲಾಗಲಿ ಕರುಣಾಮೂರ್ತಿಗಳಾಗಿ ದಯಾ ಉಳ್ಳವರಾಗಿ ಅವನಿಗೆ ಬ್ರಹ್ಮಜ್ಞಾನವನ್ನು ಮಾಡಿಕೊಡಬೇಕು ಅಂತ ಹೇಳಿದರು. ವರಶಿಷ್ಯ ನಡೆಯೋಳು ಗುರು ವಾಂಛೆ ಬಿಡಿಯದೆ ಪರತತ್ವವನ್ನು ಗೋಪ್ಯತರಮಾಗಿ ಒರೆಯುವುದು ದಕ್ಷಿಣ ಕರ್ಣ ವಿವರದೊಳು ಕರುಣರಸಾರ್ದ್ರ ಭಾವನೆಯಿಂದ. ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ಯಾರು ನಿಜಗೊಂಡು. ವರಶಿಷ್ಯ ನಡೆಯೋಳು, ವರಶಿಷ್ಯ ಅಂದರೆ ಯಾರು? ಪರಮ ವಿರತಿಯನ್ನು ಮುಂದೆ ಬರೆದಾರ. ಜ್ಞಾನ ವಂದನೆ ಪರೀಕ್ಷಿಪುದು ಬರೀತಾರೆ ಅವರು. ಗುರುವಿನೋಡು ವಿರತಿ ವಂದನೆ ಪರೀಕ್ಷಿಪುದು ಶಿಷ್ಯನು. ಬಸ್ ಅದು ಒಂದೇ ಮುಖ್ಯ. ಆ ಉಳಿಕೆವೇ ನಡೀತಾವೆ, ಹೆಚ್ಚು ಕಡಿಮೆ ನಡೀತಾವೆ. ಅವು ಇರ್ತಾವೆ, ಇರಂಗನೂ ಇಲ್ಲ. ಎಲ್ಲರಲ್ಲಿ ಪೂರ ಇರ್ತಾವೆ, ಇರಂಗನಿಲ್ಲ, ನಡೀತಾವೆ. ಆದರೆ ಈ ಯಾವ ಶಿಷ್ಯ ವರಶಿಷ್ಯ ಅದಾನ, ಅರ್ಥಾತ್ ಅವನ ಸದ್ಭಾವ ಸೇವೆಯಿಂದ ಕೂಡಿಕೊಂಡಾನ, ಸರ್ವಸಂಗ ಪರಿತ್ಯಾಗ ಮಾಡಿ ನಿಮ್ಮ ಹಂತಕ್ಕೆ ಬಂದಾನ. ಅಂಥವನಿಗಂತ ವರಶಿಷ್ಯ ನಡೆಯೋಳು ಗುರು ವಾಂಛೆ ಬಿಡಿಯದೆ, ಅವನಿಂದ ಏನಾದರೂ ಪಡೆದುಕೊಳ್ಳಬೇಕೆಂಬ ಅಪೇಕ್ಷೆ ಇಲ್ಲದೆ. ಅಂದರೆ ಸಾಹುಕಾರ ಶಿಷ್ಯ ಆದ್ರೆ ಭಾಳ ಜೀವ ಮಾಡ್ತಾರೆ. ಬಡ ಶಿಷ್ಯ ಬಂದಿದೆ ಸ್ವಾಭಾವಿಕ ಅದ, ಅದಕ್ಕೆ ಅಂತಾರೆ ಅವರು. ಅದಕ್ಕೆ ವಾಂಛೆ ಬಿಡಿಯದೆ, ಅವನಿಂದ ಏನೋ ಪ್ರಾಪಂಚಿಕ ವಸ್ತುಗಳ ಅಪೇಕ್ಷೆ ಮಾಡದೆ. ಅವನ ಸೇವಾ ಅಪೇಕ್ಷೆ ಮಾಡ್ತಾರೆ, ಅವನ ಪ್ರೀತಿ ಅಪೇಕ್ಷೆ ಮಾಡ್ತಾರೆ. ಪ್ರಪಂಚದ ಪದಾರ್ಥಗಳನ್ನು ಏನೂ ಅಪೇಕ್ಷೆ ಮಾಡುವುದಿಲ್ಲ ಅವರು. ಅದಕ್ಕೆ ವಾಂಛೆ ಬಿಡಿಯದೆ ಒಂದರ್ಥ. ಅವನಿಂದ ನನಗೇನಾರೇ ಮಾಡ್ತಾನಂತ ಉಪದೇಶ ಮಾಡೋದು ಬೇಕಾಗಿಲ್ಲ. ಮಾಡ್ಬೋದೇ ಬಿಡ್ಬೋದು, ಅವನ ಹಣೆ ಬರೋದು. ಸೇವೆ ಮಾಡ್ತಾನೆ ಅವನು. ಪರಂತು ಗುರುಗಳು ಅದನ್ನು ನೋಡೋಂಗಿಲ್ಲ. ಮಾಡಿದ್ರ ಮೇಲೆ ಪ್ರೀತಿ ಮಾಡೋದು ಅದನ್ನು ನೋಡೋಂಗಿಲ್ಲ ಅವರು. ಅವರಂತಾರೆ ಏನೊಂದು ವಾಂಛೆ ಬಿಡಿಯದೆ, ಅವರಿಂದ ಸೇವೆಯನ್ನಾಗಲಿ, ಅವರಿಂದ ಧನವನ್ನಾಗಲಿ, ಅವರಿಂದ ಮಾನ್ಯತೆಯನ್ನೇ ಆಗಲಿ, ಅವನು ನನ್ನ ಹೆಸರು ತರ್ತಾನಂತೆ ಆಗಲಿ, ಇಲ್ಲ ಇಲ್ಲ ಇಲ್ಲ, ಅದು ಏನಿಲ್ಲ ಗುರುಗಳು. ಅದು ಇದು ನನ್ನ ಕರ್ತವ್ಯದ, ನನಗೆ ಬ್ರಹ್ಮಜ್ಞಾನ ಆಗ್ಯದ, ಇದನ್ನು ನಾನು ಕೊಡಬೇಕು ಅನ್ನೋದು ದಯ ಅದ. ಅದು ಮಾಡಬೇಕೇ ಅನ್ನೋದಿಲ್ಲ. ತಾಯಿ ಮಲಿ ಕುಡಿಸ್ಬೇಕಂತ ನೇಮ ಅದನ್ನು ಕುಡಿಸಂಗಿಲ್ಲ, ಏನು ಮಾಡೋದು. ಆದರೆ ಆಕೆ ದಯ ಸುಮ್ಮ ಮಾಡೋಕ್ಕೆ ಇರುಗೊಡಂಗಿಲ್ಲ. ಆಕೆ ದಯ ಅದದು, ಕರ್ತವ್ಯ ಅಲ್ಲದು, ಮಾಡಬೇಕು ಅನ್ನೋದಿಲ್ಲ. ಯಾಕೆ ದನಗಳು ಕೂಡಿಸ್ಕೋತದ, ಇವೇ ಕರನೇ ಬೆನ್ನು ಹತ್ತವೆ. ಆಕಳು ಬೆನ್ನು ಹತ್ತದ, ಕರ ಬೆನ್ನು ಹತ್ತದ. ಮತ್ತು ಇಲ್ಲಿ ಕೂಸು ಬೆನ್ನು ಹತ್ತದ, ಏನು ಅವು ಬೆನ್ನು ಹತ್ತಾಳೆ, ಅವು ಬೆನ್ನು ಹತ್ತಾಳೆ. ಯಾಕೆ? ಆಕೆ ದಯ ಅದು, ಕರ್ತವ್ಯ ಇಲ್ಲಕ್ಕೆ ದಯ ಅದು. ಹಾಗೆ ಸದ್ಗುರುನಾಥ ಏನಪ್ಪ ಅಂತ ಕೇಳಿದ್ರೆ ಅವನಿಗೆ ಕರ್ತವ್ಯ ಅಲ್ಲ, ಉಪದೇಶ ಮಾಡಲೇಬೇಕೆಂಬ ಕರ್ತವ್ಯ ಅವನಿಗಿಲ್ಲ. ಪರಂತು ಅವನ ದಯ ಅವನಿಗೆ ಬಾಧ್ಯ ಮಾಡುತ್ತೆ. ಶಿಷ್ಯನ ಪ್ರೀತಿ, ಶಿಷ್ಯನ ಸೇವೆ ಅವನಿಗೆ ಬಾಧ್ಯ ಮಾಡ್ತದೆ. ಮಾಡಿಸ್ಬೇಕಪ್ಪ, ಹೇಳಬೇಕಪ್ಪ ಅಂತ ಬಾಧ್ಯ ಮಾಡ್ತದೆ. ಅದಕ್ಕೆ ಅಂತಾರೆ ಅವರು, ವರಶಿಷ್ಯ ನಡೆಯೋಳು ವಾಂಛೆ ಇಲ್ಲದೆ ಪರತತ್ವವನ್ನು, ಆ ಪರಬ್ರಹ್ಮ ಸ್ವರೂಪವನ್ನು, ತತ್ವಮಸಿ ಮಹಾವಾಕ್ಯವನ್ನು ಏನಪ್ಪ ಅಂತ ಕೇಳಿದರೆ ಗೋಪ್ಯತರಮಾಗಿ. ಗೋಪ್ಯ ಅಂದರೆ ಏನು? ಜ್ಞಾನೇಶ್ವರಿ ಮಹಾರಾಜರು ಬರೀತಾರೆ, ಇದು ಗೋಪ್ಯನೇ ಇರ್ತದೆ ರೀ. 1000 ಮಂದಿಯಾಗಿ ಹೇಳಿದ್ರು ಇದು ಗೋಪ್ಯನೇ ಇರ್ತದೆ. ತಿಳಿಯೋರಿಗೆ ಎಷ್ಟು ಮಂದಿ ತಿಳಿತದೆ? ಏಕೋವಾದ್ವಿವ ಮನುಷ್ಯಾಣಾಂ ಸಹಸ್ರೇಶು
ತಿಳಿಯಂಗನೇ ಇದು ಗೋಪ್ಯನೇ ಇರ್ತಂತಾರೆ. ಗೋಪ್ಯ ಒಂದು ಮಾತಾಡ್ತೇನೆ ಎಲ್ಲರಿಗೂ ಅರ್ಥ ಆಗೋದೇ ಅಲ್ಲ, 1000 ಮಂದಿ ಹೇಳಿದ್ರು ತಿಳಿಯವೇ ಅಷ್ಟ ಗೋಪ್ಯನೇ ಇರ್ತದೆ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತ ಕೇಳಿದರೆ ಗೋಪ್ಯ ಯಾಕಂತಾರೆ, ಕಿಮ್ಮತ್ತಿನ ಸಾಮಾನು ಯಾವಾಗಲೂ ಕೂಡ ನಾವು ಹೇಳ್ತೇವೆ. ಕುಡುಗಲ ಕುರುಪಿ ಬಾಗಲಾಗ ಒಗೆದಿರ್ತೇವೆ, 1 ತೊಲೆ ಬಂಗಾರ ಎಲ್ಲಿ ಇಡ್ತೀವಿ? ಕುಡುಗಲ ಕುರುಪಿ ಕಿಲೋಗಟ್ಟಲೆ ಅದಾವ ಖರೆ, ಅವು ದಾರಿಗೆ ಬಿದ್ದಿರ್ತಾವೆ. 1 ತೊಲೆ ಬಂಗಾರ ಇದ್ದರೆ ನಾವು ತಿಜೋರಿಗೆ ಇಡ್ತೇವೆ. ಯಾಕೆ? ಅದು ಗೌಪ್ಯವಾದ ವಸ್ತು, ಗೌಪ್ಯವಾದ ವಸ್ತು, ಅದು ಭಾಳ ಕಿಮ್ಮತ್ತದ. ಕಿಮ್ಮತ್ತಿಲ್ದಲ್ಲಿ ಇಡ್ತೀವಿ. ಬ್ರಹ್ಮಜ್ಞಾನದಷ್ಟು ಕಿಮ್ಮತ್ತು ಜಗತ್ತಿಗೆ ಯಾವುದಕ್ಕೆ, ಯಾವ ಜ್ಞಾನಕ್ಕದ? ಸಾವಿರಾರು ಜ್ಞಾನ ಅದಾವ. ಅದಕ್ಕೆ ಜ್ಞಾನ ಎಲ್ಲಕ್ಕಿಂತಲೂ ಶ್ರೇಷ್ಠ ಯಾವುದಪ್ಪ ಅಂದರೆ ಬ್ರಹ್ಮಜ್ಞಾನ ಶ್ರೇಷ್ಠ. ಇದು ಬಹಳ ಗೌಪ್ಯಾಗಿ ಹೇಳಬೇಕು, ತಿಜೋರಿಯಾಗಿ ಇಡಬೇಕು. ತಿಜೋರಿ ಅಂದ್ರೆ ಏನು ರೀ? ಯಾವನ ಅಂತಃಕರಣ ಪರಿಶುದ್ಧ ಅದ, ಅದೇ ತಿಜೋರಿ. ಇದು ಈ ತಿಜೋರಿಯಾಗಿ ಇಡಬೇಕು. ಸಿಕ್ಕವ್ರು ಎಲ್ಲಿ ಇಲ್ಲಿ ಇಡಬಾರ್ದು. ಸಿಕ್ಕವ್ರು ಇಟ್ರಪ್ಪ ಅಂತ ಕೇಳಿದ್ರೆ ಅದು ಕಿಮ್ಮತ್ತೇ ಗೊತ್ತಿಲ್ಲ ಅವಕ್ಕೆ. ಈ ಬ್ರಹ್ಮಜ್ಞಾನ ಎಷ್ಟು ಕಿಮ್ಮತ್ತ ಅನ್ನೋದು ಅವರಿಗೆ ಗೊತ್ತಿರ್ತದೆ. ಅದಕ್ಕೆ ಸಿಕ್ಕವರ ಹೃದಯಕ್ಕೆ ಕಳಿಸಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಯಾವ ಅಧಿಕಾರಿ ಅದಾನ, ಮುಮುಕ್ಷು ಅದಾನ, ಅವನಲ್ಲಿ ಏನಪ್ಪ ಅಂದ್ರೆ ಅವನಿಗಷ್ಟೇ ಕೊಡಬೇಕು. ಅದಕ್ಕೆ ಗೌಪ್ಯತರಮಾಗಿ, ಗೌಪ್ಯತರಮಾಗಿ ಮತ್ತು ಹಂಗೆ ಅವನಿಗೆ ಕಿವ್ಯಾಗ ಕೇಳಂಗೆ ಹೇಳಬೇಕು. ಸ್ಪೀಕರ್ ಹಚ್ಚಿ ಹೇಳಬೇಡ್ರಿ ಅಂತಾರೆ. ಹೆಂಗದ ನೋಡ್ರಿ ಅದಕ್ಕೆ ಅಷ್ಟು ಕಿಮ್ಮತ್ತು ಅಂತ. ಇದಕ್ಕೆ ಭಾಳ ಮಾತಿದ್ದಾರೆ. ಏನಾರು ಎಲ್ಲರ 1 ಕಿಲೋ 2 ಕಿಲೋ ಬಂಗಾರ ಸುದ್ದಿ ಹೇಳ್ತಾರೆ, ಬಜಾರ್ದಾಗ ಹೇಳ್ತೀರಿ, ಕಿವ್ಯಾಗಿ ಹೇಳ್ತೀರಿಲ್ಲ ನೀವು, ಗೌಪ್ಯತರಮಾಗಿ. ಯಾಕೆ? ಯಾವುದಕ್ಕೆ ಬೆಲೆ ಭಾಳ ಅದ ಅದು ಬಹಳ ಗೌಪ್ಯ ಇರ್ತದೆ. ವಸ್ತು ಯಾವುದೇ ಆಗಲಿ, ಅಧಿಕಾರ ಇರಲಿ, ಐಶ್ವರ್ಯ ಇರಲಿ, ಏನೇ ಇರಲಿ, ಅದಕ್ಕೆ ಇದರಂಥ ಬೆಲೆ ಬಾಳ್ತಕ್ಕಂಥ ವಸ್ತು, ಬ್ರಹ್ಮಜ್ಞಾನದಂಥ ಕಿಮ್ಮತ್ತಿನ ವಸ್ತು ಜಗತ್ತಿನ ಮತ್ತೊಂದಿಲ್ಲ. ಇದನ್ನು ಕೊಡೋದು ಹೆಂಗೆ? ಗೌಪ್ಯವಾಗಿ, ಅಂದ್ರೆ ಏಕಾಂತದಲ್ಲಿ ಅವನಿಗೆ ಕೇಳಂಗ. ನೋಡಿ ಬ್ರಹ್ಮಜ್ಞಾನ ಹೆಂಗೆ ಹೇಳ್ತಾರೆ, ಉಪದೇಶ ಹೆಂಗೆ ಮಾಡ್ತಾರೆ. ಉಪದೇಶ ಮಂತ್ರದ ಉಪದೇಶ ಮಾಡೋರು ಚಾದರ ಹಚ್ಚಿ ಮಾಡ್ತಾರೆ. ಕೆಲವೊಬ್ಬರು ಗುರುಗಳು ಶಿಷ್ಯನ ಕಿವ್ಯಾಗ ಬಾಯಿ ಇಟ್ಟು ಮತ್ತು ಮೇಲೆ ಒಂದು ಹೊಚ್ಕೊಂಡಿರ್ತಾರೆ, ಹೊಚ್ಕೊಂಡು ಹೇಳ್ತಾರೆ ಉಪದೇಶ ಮಾಡ್ತಿರ್ತಾರೆ. ಅದು ಯಾಕೆ ಅಂದ್ರೆ ಅದ್ರ ಕಿಮ್ಮತ್ತು ಹೋಗ್ತದಂತಲ್ಲ, ನಿನ್ನ ಭಾವ ಕಡಿಮೆ ಆಗ್ತದಂತ. ಇದೇನು ಎಲ್ಲರಿಗೂ ಗೊತ್ತಂತ ಅಂದ್ರೆ ಮುಗ್ದೇ ಹೋಯ್ತಲ್ಲ, ರೋಗ ಕೊಡ್ತಾವೆ ಅದೇ ಮಂತ್ರನೇ, ಪರಂತು ಅವನ ಭಾವ ಕಡಿಮೆ ಆಗಬಾರ್ದಂತ ಅದಕ್ಕೆ ಕಿವ್ಯಾಗ ಹೇಳ್ತಿರ್ತಾರೆ. ಅದಕ್ಕೆ ಅಂತಾರೆ ಅವರು ನಿಜಗೊಂಡು ಏನಪ್ಪ ಅಂದ್ರೆ ಗೌಪ್ಯತರವಾಗಿ ಒರೆಯುವುದು ದಕ್ಷಿಣ ಕರ್ಣ ವಿವರದೊಳು. ದಕ್ಷಿಣ ಕರ್ಣ ಅಂದ್ರೆ ಬಲಗಿ, ಹಿಂಗೆ ಅಡುಗೆ ದಕ್ಷಿಣ ಕರ್ಣ ಅಂದ್ರೆ ಬಲಗಿ. ಏನಪ್ಪ ಅಂದ್ರೆ ಈ ಬಲಗಿ ಮ್ಯಾಗ ಏನಪ್ಪ ಅಂತ ಕೇಳಿದ್ರೆ ಬಾಯಿ ಇಟ್ಟು ಏನು ಹೇಳಬೇಕು? ತ್ವಮೇವ ಪ್ರತ್ಯಕ್ಷ ಬ್ರಹ್ಮ ವದಿಷ್ಯಾಮಿ ತತ್ವಮಸಿ ಅಂತ ವಾಕ್ಯವನ್ನು ಸದ್ಗುರುಗಳಿಗೇನಪ್ಪ, ಸದ್ಗುರುಗಳು ಅವನಿಗೆ ತಿಳಿಸಬೇಕು. ಅರ್ಥಾತ್ ಇದೇನು ಬಹಳ ಗೌಪ್ಯದ ಅಂತ ಹೇಳ್ತಾರೆ. ಇಷ್ಟೇ ಅದಕ್ಕೆ ಕಿವ್ಯಾಗ ಹೇಳಬೇಕು ಅಂದ್ರೆ ಕಿವ್ಯಾಗ ಬಾಯಿ ಇಟ್ಟೆ ಮಾತಾಡ್ಬೇಕಾ? ಹಾಗೇನು ಹಂಗಿಲ್ಲ. ಅರ್ಥ ಇದು ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಸರ್ವರಿಗೆ ಇದು ಸರ್ವಿಸ್ ಅಂತ ಇರ್ತಾವಲ್ರಿ, ಅವ್ರು ಯಾರು ಬೇಕಾದ್ರೂ ಕೊಂಡ್ರಿ, ನೀವು ಸರ್ವಿಸ್ ಬಸ್ ಇರ್ತಾವೆ, ಯಾರು ಬೇಕಾದ್ರೂ ಕೊಂಡ್ರೆ ನಡೀತಾವೆ. ಮತ್ತು ಕಾರ್ನಾಗ ಸಿಕ್ಕವ್ರು ಕೊಂಡಿಸ್ತಾರೆ, ನಮಗೆ ಅವರು ತಮ್ಮ ಮಂದಿ ಕೊಂಡಿರ್ತಾವೆ. ಹಾಗೆ ಇದು ಸರ್ವಿಸ್ ಅಲ್ಲ, ಇದು ಎಲ್ಲರಿಗೆ ಆಗೋದಲ್ಲ. ಇದು ಕಾಯಂ ಇಂಥವರಿಗೆ ಅದಾವ ನೋಡ್ರಿ, ಅದ. ಮತ್ತು ಈಗ ಲೋಕಸಭಾದ ಶೀಟ ಪ್ರೆಸಿಡೆಂಟ್ ಕೊಂಡ್ರದು ಅವನೇ ಕೊಂಡ್ರು, ಮತ್ತೆ ಯಾರು ಕೊಂಡಕ್ಕೆ ಬರ್ತಾನೆ? ಯಾರು ಕೊಂಡಕ್ಕೆ ಬರೋಂಗಿಲ್ಲ. ಅದಕ್ಕಂತಾರೆ ಅವರು ಶಿಷ್ಯನಿಗೆ ಅವನ ಕರ್ಣದೊಳಗೆ ಅಂಥ ಯೋಗ್ಯನಾಗಿರ್ತಕ್ಕಂಥ ಶಿಷ್ಯ ಏನದಾನ ಅವನಿಗೆ ಕರ್ಣದೋಳು ವಿವರದೋಳು ಹೇಳಬೇಕು. ಹೆಂಗೆ? ಕರುಣ ರಸಾರ್ದ್ರ ಭಾವನೆಯಿಂದ. ನೋಡಿರಿ ಅಂಥದ್ದು. ಕಿರಿಕಿರಿ ಹೇಳೋದು ಬೇರೆ, ಹೌದಲ್ಲ? ಭಾಳ ಹಳಕತ್ತು ಅಂದರೆ ಕೊಡ್ತಾರೆ ನೋಡ್ರಿ, ರೊಕ್ಕ ಕೊಡೋದು ಒಂದು ದುಡ್ಡು ಹೋಗು ಹಾಳಾಗಿ ಹೋಗು ಚಲೋ ಅಂತ ಹೋಗಿ ಹಾಳಾಗಿ ಅಂತಾರಲ್ಲ, ಹಾಗಲ್ಲ. ಕರುಣರಸ. ಯಾಕೆ? ಕರುಣೆಯಿಂದ ಹೇಳಿದರೆ ಅದು ಫಲ ಹಾಕದ್ರಿ, ಫಲ ಹಾಕದು. ಇಲ್ಲಾಂದ್ರೆ ಫಲ ಆಗೋದಿಲ್ಲ. ಯಾವುದೇ ಕಡೆ ದಾನ ಮಾಡಿದ್ರೆ ಮನಸ್ಸ ಮಾಡ್ಬೇಕಂದ್ರೆ ಫಲ ಹಾಕೋದು.
ಕಿರಿಕಿರಿಯಾದ ದಾನ ಮಾಡಿದ್ರೆ ಫಲ ಏನು ಇಲ್ಲ. ಅದಕ್ಕಂತಾರೆ ಗುರುಗಳು, ಅವೇನಪ್ಪ ಅಂದ್ರೆ ಬಂದಾನ ಇದ್ದಾನ ಭಾಳ ಕೇಳ್ತಾನ ಹೇಳಂತಾನ ಅಂತ ತಿಳ್ಕೊಂಡು ಬಾ ಹೇಳ್ತೀನಿ ಬಾ ಅಂತ ಅಲ್ಲ, ಹಂಗೆ ಅದಕ್ಕೆ ಬಾ ಅಂತ. ಏನು ಭಾಳ ಸಿಟ್ಟು ಬಂದ್ರೆ ಅಂತಲ್ಲ, ಬಾ ಬಾ ಬಾಯ್ ಕೊಡ್ತೀನಿ ಬಾ ಅಂತ ಬೈತಾರಲ್ಲ, ಹಂಗಲ್ಲ. ಸಿಟ್ಟಾಗಿ ಬೇಜಾರಾಗಿ ಹೇಳೋದು ಉಪದೇಶ ಅಲ್ಲ. ಅದಕ್ಕೆ ಕರುಣರಸಾರ್ಧ ಉದ್ಧಾರ ಆಗಲಿ, ಕೃತಕೃತ್ಯ ಆಗಲಿ, ಅವ ಏನಪ್ಪ ಅಂದ್ರೆ ಧನ್ಯ ಆಗಲಿ ಅಂತ ಕರುಣರಸಾರ್ಧರ ಭಾವನೆಯಿಂದ. ಅಂದ್ರೆ ಹೇಳೋದ್ರಾಗ ರಸ ಇರಬೇಕ್ರಿ. ರಸ ಇದ್ರೆ ಚಂದ. ರಸ ಏನು? ಕರುಣ ರಸದ ಕೂಡಿವರಿವ ಕಟಾಕ್ಷ ನಿಜಗೊಂಡು ಬರೋದು. ಕರುಣ ಒಂದು ರಸ ಅದ. ಅದು ರಸ ಇದ್ದದ್ದು ಊಟ ಮಾಡಿದ್ರೆ ಚಲೋ ಅದ. ಒಣಗದ ಮೇಲೆ ಊಟ ಮಾಡಿದ್ರೆ ಏನು ತಿನ್ನೋದು ಅಷ್ಟೇ, ಏನು ಅರ್ಥ ಇಲ್ಲ ಅದಕ್ಕೆ. ಹಾಗೇನಪ್ಪ ಅಂತ ಕೇಳಿದ್ರೆ ಇಲ್ಲಿನೂ ಕೂಡ ಜಾಮೂನ್ದಾಗ ಹೆಂಗೆ ರಸ ಇರ್ತದೆ, ಹಂಗೆ ಹೇಳೋದ್ರಾಗನೂ ರಸ. ಏನು? ಈ ಜೀವ ಉದ್ಧಾರ ಆಗಲಿ, ಇವ ಬಂದದ್ದು ಸಾರ್ಥಕ ಆಗಲಿ, ಇವನ ಕಲ್ಯಾಣ ಆಗಲಿ, ಇವನು ಮುಕ್ತನಾಗಲಿ ಅಂತಕ್ಕಂಥದ್ದು ದಯಾರ್ದ್ರ ಕರುಣ ಭಾವನೆಯಿಂದ ಏನಪ್ಪ ಅಂತ ಕೇಳಿದರೆ ಅವರು ಅದು ಕರುಣರಸಾರ್ದ್ರ ಭಾವನೆಯಿಂದ ಗೌಪ್ಯತರವಾಗಿ ದಕ್ಷಿಣ ಕರ್ಣದೊಳು ಒರೆಯುವುದು. ಕರುಣ ಭಾವನೆಯಿಂದ ಕೂಡಿಕೊಂಡು ಅವನ ಬಲಿಕಿನ ಕಿವಿಯಾಗ ಗುರುಗಳು ತ್ವಂ ಬ್ರಹ್ಮ, ನೀನು ಬ್ರಹ್ಮ ಸ್ವರೂಪ ಇದ್ದೀಯಪ್ಪ, ನೀನು ಮನುಷ್ಯನಲ್ಲ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ನೀವು ಗುರುಗಳು ಪ್ರೀತಿಯಿಂದ ಅವನಿಗೆ ಉಪದೇಶ ಮಾಡಬೇಕು. ಏನೊಂದು ನೋಡದೆ ಏನಂದ್ರೇನು? ಕೇವಲ ಮಾತ್ರ ವಿರತಿ, ಸದ್ಭಾವ, ಭಕ್ತಿ ಇವೆರಡು ನೋಡಿಕೊಂಡು ಏನಪ್ಪ ಅಂತ ಕೇಳಿದ್ರೆ ಉಪದೇಶ ಮಾಡಬೇಕು ಗುರುಗಳು. ಪರತತ್ವ ವಿಷಯ ಅರಿಕೆಯುಳ್ಳ ಗುರುವರನು ಆದರದಿಂದ ವರಶಿಷ್ಯನು ಉರೆ ನಂಬಿ ಪಿರಿಯನು ಕಿರಿಯನು ಕುಲಜನು ಕುಲವಿರಹಿತನೆಂಬುದನ್ನು ಉಳಿಯುವುದು. ಶಿಷ್ಯನಲ್ಲಿ ವಿರತಿ ಒಂದೇ ನೋಡಬೇಕು, ಉಳಿಕೆದು ಏನೂ ನೋಡಬಾರ್ದು. ಏನೂ ಅಂದರೆ ಏನ್ರಿ? ಅದು ಹೇಳ್ತಾರೆ, ಏನೂ ನೋಡಬಾರ್ದು, ಬರೀ ಅವ ವೈರಾಗ್ಯ ಒಂದನ್ನೇ ನೋಡಬೇಕು, ವಿರತಿ ಒಂದನ್ನು ನೋಡಬೇಕು ಅಂತೀರಿ. ಉಳಿದು ನೋಡಬಾರ್ದು. ಉಳಿದದ್ದು ಏನವು ಅದು ಹೇಳ್ತಾರೆ. ಈಗ ಏನಪ್ಪ ಅಂತ ಪರತತ್ವ ವಿಷಯದ ಅರಿಕೆಯುಳ್ಳ ಗುರುವನು ಪರಬ್ರಹ್ಮದ ಅಪರೋಕ್ಷ ಜ್ಞಾನ ಉಳ್ಳ ಗುರು, ಅಪರೋಕ್ಷ ಜ್ಞಾನ ದೃಢಾಪರೋಕ್ಷ ಜ್ಞಾನ ಉಳ್ಳ ಗುರುವು ಏನಪ್ಪ ಅಂತ ಕೇಳಿದ್ರೆ ಅರಿಕೆಯುಳ್ಳ ಗುರುವು ಆದರದಿಂದೆ ಅತ್ಯಂತ ಪ್ರೀತಿಯಿಂದ ಏನಪ್ಪ ಉರೇ ಗುರುವನ್ನು ಆದರದಿಂದ ವರಶಿಷ್ಯನು ಉರೆ ನಂಬಿ. ಏನಪ್ಪ ವರಶಿಷ್ಯನು ಅಂದ್ರೆ ಶ್ರೇಷ್ಠವಾದ ಶಿಷ್ಯನು. ವರಶಿಷ್ಯ ಅಂದ್ರೆ ಸಮಸ್ತ ಮುಮುಕ್ಷತ್ವದ ಲಕ್ಷಣದ ಕೂಡಿಕೊಂಡಿರ್ತಕ್ಕಂಥ ಆ ಶಿಷ್ಯನು ನಂಬಿ ಪಿರಿಯನು ಕಿರಿಯನು ಕುಲಜನು ಕುಲವಿರಹಿತನೆಂಬುದನ್ನು ಉಳಿಯುವುದು. ಅಂಥ ಶಿಷ್ಯ ಇದ್ದಂದ್ರೆ ಅವ ವಯಸ್ಸೆಷ್ಟು ತಮ್ಮ ನಿಂದು ಅಂತ ಕೇಳೋ. ಮತ್ತು ನೀರು ಸಣ್ಣ ವಯಸ್ಸಿನಾಗ ಹೆಂಗಾಗ್ತದ ಹೋಗು ಅನ್ನೋರು. ಮುದುಕಾಗಿದಿ ನಿನಗೆ ಹೆಂಗಾಗ್ತದ ಹೋಗು, ಹಿಂಗೆ ಅನ್ನಂಗಿಲ್ಲ ಅಂತಾರೆ. ನೀ ಯಾರ ಪೈಕಿ ಅದೊಂದು ಕೇಳ್ತಾರಲ್ಲ, ಪೈಕಿ ಒಂದಿರ್ತದೆ. ನೀ ಯಾರ ಪೈಕಿ ಇದ್ದಿ? ನೀನು ಬ್ರಾಹ್ಮಣನು, ಕ್ಷತ್ರಿಯನು, ವೈಶ್ಯನು, ಲಿಂಗಾಯತನು, ಐಗೋಳನು, ಇವೆಲ್ಲ ಗೋಳಿರ್ತಾವಲ್ಲ. ಈ ಗೋಳದಾಗ ನೀ ಯಾ ಗೋಳು ಉಮ್ಮಟ್ಟಿದ್ದಿ ಅಂತ ಕೇಳ್ತಿರ್ತಾರೆ ಗುರುಗಳು. ಅವರೆಲ್ಲ ಕೇಳೋದಿರ್ತಾರೆ. ಇವೆಲ್ಲ ಅಂತ ಇವು ಕೇಳಬಾರ್ದು ಅಂತಾರೆ. ಅವನ ಶಿಷ್ಯ ಅದಾನೆ, ವಿರತಿ ಅದ ಅವನಂತ್ಯಕ್ಕೆ ಆಯ್ತಂತ ಅಂಥವೇನಪ್ಪ ಅಂದ್ರೆ ಪರತತ್ವ ವಿಷಯದ ಅರಿಕೆಯುಳ್ಳ ಗುರುವರನ್ನು ಪರಮಾತ್ಮನ ಜ್ಞಾನ ಉಳ್ಳಂಥ ಗುರುದವನ್ನು ಆದರದಿಂದ ಅತ್ಯಂತ ಪ್ರೀತಿಯಿಂದ ವರಶಿಷ್ಯನು ಉರೆ ನಂಬಿ ಪಿರಿಯನು. ಯಾವ ನಂಬಿ ಬಂದಿರತಕ್ಕಂಥ ಶಿಷ್ಯನಿಗೆ ಇವ ಸಣ್ಣವನು ದೊಡ್ಡವನು ಕುಲನು ಕುಲರಹಿತನು ಅಂತಕ್ಕಂಥದ್ದೇನಪ್ಪ ಅಂತ ಕೇಳಿದರೆ ಯಾವುದು ವಿಚಾರ ಮಾಡಲಿಕ್ಕೆ ಹೋಗಬಾರ್ದು. ಶರೀರಕ್ಕೆ ನಾವು ಉಪದೇಶ ಮಾಡೋಕ್ಕತ್ತಿಲ್ಲ. ಉಪದೇಶ ನಾವು ಮನಸ್ಸಿಗೆ ಮಾಡ್ತೀವಿ. ಮನಸ್ಸು ಅದೇನು ಬ್ರಾಹ್ಮಣನೂ ಅಲ್ಲ, ಅದು ಕ್ಷತ್ರಿಯನೂ ಅಲ್ಲ, ಅದು ವೈಶ್ಯನೂ ಅಲ್ಲ, ಶೂದ್ರನೂ ಅಲ್ಲ.
ಅದಕ್ಕೆ ನಾವು ಅವನಿಗೆ ಮನಸ್ಸಿಗೆ ಬೋಧ ಮಾಡೋದದ. ಅದಕ್ಕೆ ಜಾತಿ ಕುಲ ಹ್ಯಾಂಡ್ರು ನೋಡಕ್ಕೆ ಹೋಗಬಾರ್ದು ಗುರುಗಳು. ತನುರಹಿತನಾತ್ಮನೊಳಗೆ ತನು ಧರ್ಮವದನ್ನು ನೋಡುವುದು ಅನುದಿನದೊಳು ನಂಬಿ ಘನಪರ ಬ್ರಹ್ಮ ವಿಷಯವನ್ನು ತಿಳಿಯುವುದು ಮುನಿಮತವೆದು ಶಿಷ್ಯ ನೆನಪಂಗೆ. 2 ಶಿಷ್ಯನು ಗುರುಗಳು ಶಿಷ್ಯರ ಕುಲ ಜಾತಿ ನೋಡಬಾರ್ದು, ಶಿಷ್ಯ ಅವನು ನೋಡಬಾರ್ದು. ಇವ ನಮ್ಮ ಜಾತಿಯ ಮದಾನು ಏನು ಅವ್ರ ಜಾತಿಯ ಮದಾನು ಹೌದಲ್ಲ, ನೋಡಬಾರ್ದು. ಇವ ಸಣ್ಣವನು ಏನು ದೊಡ್ಡವನು. ಮನುಷ್ಯ ಹೇಳ್ತಾರೆ ಗುರುಗಳು ನಮ್ಗಿಂತ ವಯಸ್ಸು ಇರ್ಬೇಕ್ರಿ, ನಮ್ಗಿಂತ ಸಣ್ಣವ್ರು ಅದ್ರ ಹೆಂಗೆ ಗುರುಗಳು? ನಾವು 50 ವರ್ಷದವರು ಅವ್ರು 20 ವರ್ಷದ ಗುರುಗಳು ಹೆಂಗೆ ಮಾಡ್ಕೋಬೇಕ್ರಿ? ಸ್ವಲ್ಪ ಅಡಚಣೆ ಆಗ್ತದೆ. ಪರಂತು ಗಡ್ಡ ಬೆಳಗಾದ ಋಷಿಗಳಿಗೆ ಯಾರು ಪರಮಾತ್ಮ ಅವ ದಕ್ಷಿಣಾಮೂರ್ತಿಯಾಗಿ ಬಂದು ಸಣ್ಣ ವಯಸ್ಸಿನಾಗ ವೃದ್ಧ ಶಿಷ್ಯ ಗುರೋರ್ಯುವ ಪ್ರಕಟಿತ ಪರಬ್ರಹ್ಮ ತತ್ವ ಯುವಾನಂ. ದಕ್ಷಿಣಾಮೂರ್ತಿಯವರು ಹೇಳ್ತಾರೆ ಗುರು ಸಣ್ಣವ್ರಿ, ಶಿಷ್ಯರೆಲ್ಲ ಮುದುಕು ಗಡ್ಡ ಬೆಳಗಾದವರು. ಜ್ಞಾನಕ್ಕೆ ಕಿರಿದು ಉಂಟೆ. ಜ್ಞಾನ ಸಣ್ಣದು ದೊಡ್ಡದು ಇರಂಗಿಲ್ಲ, ಅದು ಜ್ಞಾನ ಒಂದೇ ಇರ್ತದೆ. ಹಾಗೇನಪ್ಪ ಅಂದ್ರೆ ಶಿಷ್ಯನಾಗಲಿ ಗುರುಗಳಾಗಲಿ ಉಪದೇಶ ಬೋಧ ವ್ಯವಹಾರದಲ್ಲಿ ಜಾತಿ ಕುಲ ಗೋತ್ರ ವಯಸ್ಸು ಇವ್ಯಾವು ಕೂಡ ನೋಡಲಿಕ್ಕೆ ಹೋಗಬಾರ್ದು. ಶಿಷ್ಯನೂ ನೋಡಬಾರ್ದು, ಗುರುಗಳನ್ನು ನೋಡಬಾರ್ದು. ಅದಕ್ಕಂತಾರೆ ಅವರು, ಯಾಕೆ ತನುರಹಿತ ಆತ್ಮನೊಳಗೆ ತನು ಧರ್ಮವದನ್ನು ನೋಡದೆ ಅನುದಿನದೊಳು ನಂಬಿ ಘನಪರಬ್ರಹ್ಮ ವಿಷಯವನ್ನು ತಿಳಿಯುವುದು ಮುನಿಮತವಿದು ಶಿಷ್ಯ ನೆನಪಂಗೆ. ಹೇ ಶಿಷ್ಯ, ಇದು ತಿಳ್ಕೊ. ಯಾಕೆ ಅಂದ್ರೆ ಪರಮಾತ್ಮ ಏನದ ಅದು ಅಶರೀರ ಅದ, ಶರೀರ ಇಲ್ಲ. ಆತ್ಮ ದೇಹಿ ಅದನ್ನು, ದೇಹ ಅಲ್ಲ. ಅದಕ್ಕೆ ದೇಹಕ್ಕೆ ಇರತಕ್ಕಂಥ ಕುಲಜಾತಿಗಳು ಆತ್ಮನಲ್ಲಿ ನೀನು ಯಾಕೆ ಕಲ್ಪನಾ ಮಾಡ್ತೀ? ಅಲ್ಲಿ ಕಲ್ಪನಾ ಮಾಡೋದು ಶುದ್ಧ ತಪ್ಪದ. ಯಾಕೆ ಆತ್ಮ ತನುರಹಿತ ಅದನ, ತನುಧರ್ಮವನ್ನು ಇದನ್ನು ನೋಡದೆ ಅನುದಿನದೊಳು ಗುರುಗಳಲ್ಲಿ ತನುಧರ್ಮ ವ್ಯವಹಾರ ಅವು ನೋಡದೆ. ತನುವಿನ ಧರ್ಮ ಹಸಿವೆ ತೃಷೆ ಏನ್ರಿ ಅವರಿಗೆ ಹಸುವಾಕವೇನು? ಅವರಿಗೆ ನೀಡಿಕೆ ಆಗ್ತದೆ ಏನು? ಅದೇ ತನು ಧರ್ಮದಪ್ಪ. ಅವ್ರಿಗೆ ಹಸುವಾಗ್ತದೆ, ಅವ್ರಿಗೆ ನೀಡಿಕೆ ಆಗ್ತದೆ, ಅವರು ಕಣ್ಣದ ನೋಡ್ತಾರೆ, ಅವರು ಕಿವಿ ಕೇಳ್ತಾರೆ. ಇವ್ಯಾವ ನೋಡಕ್ಕೆ ಹೋಗ್ಬಾರ್ದು ಶಿಷ್ಯ, ತನು ಧರ್ಮವನ್ನು ನೋಡದೆ ಅಂತಾರವರು. ಅನುದಿನದೊಳು ನಂಬಿ ಏನಪ್ಪ, ಅನುದಿನದೊಳು ಪ್ರತಿನಿತ್ಯ. ಯಾಕೆ ಅವರ ನಂಬಿ ಮನುಷ್ಯನಿಗೆ ನಂಬಿಕೆ ಬರಂಗಿಲ್ಲ ರೀ. ಆತ್ಮದೃಷ್ಟಿ ಇರಂಗ, ದೇಹದೃಷ್ಟಿ ಇದ್ದವನಿಗೆ ಹ್ಯಾಂಗೆ ನಂಬಿಕೆ ಬರ್ತದೆ? ಯಾವನಿಗೆ ಆತ್ಮದೃಷ್ಟಿ ಇತ್ತು ಅಂದ್ರೆ ನಂಬಿಕೆ ಬರ್ತದೆ. ಯಾವನಿಗೆ ದೇಹದೃಷ್ಟಿ ಅದ ಅವನಿಗೆ ನಂಬಿಕೆ ಬರೋದು ಕಠಿಣ ಅದ, ನಂಬಿಕೆ ಬರೋದು ಕಠಿಣ ಅದ. ಅದಕ್ಕೆ ಅಂತಾರೆ ಅವರು, ತನುಧರ್ಮವೆಲ್ಲವನ್ನು ಉಳಿದು ಇವು ಬಿಟ್ಟು ಯಪ್ಪ ಅಂದ್ರೆ ತನು ವಿರಹಿತ ಆತ್ಮನೊಳಗೆ ತನುಧರ್ಮ ಇದನ್ನು ನೋಡದೆ ಅನ್ನೋದ್ರೊಳಗೆ ನಂಬಿ ಘನಬ್ರಹ್ಮ ವಿಷಯವನ್ನು ಶಿಷ್ಯನಾದವನು ತಿಳಿಯುವುದು. ಅವರ ಶರೀರ ವ್ಯವಹಾರವನ್ನು ನೋಡದೆ ನೀನು ತನುರಹಿತವಾದ ಆತ್ಮನ ಬಗ್ಗೆ ಏನು ಉಪದೇಶ ಮಾಡ್ತಾರೆ ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಏನಪ್ಪ ಅಂತ ಕೇಳಿದರೆ ಬ್ರಹ್ಮಜ್ಞಾನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಇದು ಮುನಿ ಮತವಿದು ಶಿಷ್ಯ ನೆನಪಂಗೆ. ಶಿಷ್ಯನಾದವರಿಗೆ ಹಿರಿಯರದು ಏನಪ್ಪ ಅಂದ್ರೆ ಉಪದೇಶ ಅದ. ಹಿರಿಯರು ಹಿಂಗೆ ಹೇಳ್ತಾರೆ. ಯಾರು ಹಂಗೆ ಬ್ರಹ್ಮಜ್ಞಾನ ಪಡ್ಕೊಂಡಾರ ಕಷ್ಟ ಬಿಟ್ಟು ಅವ್ರು ಮಾಡ್ತಾರೆ. ಅವ್ರೇನಪ್ಪ ಅಂದ್ರೆ ಬೇರೆ, ಇವ ಯಾದವ, ಯಾರು ಕೃಷ್ಣ, ಇವರಿಬ್ರು ಯಾದವರು. ಗುರುಗಳೇನಪ್ಪ ಅಂತ ಕೇಳಿದ್ರೆ ಅವ್ರು ಬೇರೆ ಜಾತಿ, ಅವ್ರು ಬೇರೆ ಜಾತಿ ಇತ್ತು. ಯಾವ ಬ್ರಹ್ಮಚಾರಿ ಇದ್ದ, ಅವ್ರು ಗೃಹಸ್ಥರು ಇದ್ದರು. ಸಂಬಂಧ ಇಲ್ಲ. ಆಶ್ರಮ ಶರೀರ ವ್ಯವಹಾರಕ್ಕೆ ಏನು ಸಂಬಂಧ ಇಲ್ಲ. ಬ್ರಹ್ಮಜ್ಞಾನ ಅದ ಇಲ್ಲ ಅಂತ ಅದೊಂದು ನೋಡಬೇಕು ಶಿಷ್ಯ. ಅವರ ತನುಧರ್ಮಗಳನ್ನು ವಿಚಾರ ಮಾಡಲಿಕ್ಕೆ ಹೋಗಲಾರ್ದಂಗೆ ಅವ್ರು ಏನು ಮಾಡ್ತಾರೆ ಅದನ್ನು ಕೇಳ್ಕೋಬೇಕು ಅಂದರು.
ಘನ ಅವರಿವರೆನ್ನದೆ ಪರತತ್ವವನ್ನು ತಿಳಿದವರನ್ನೇ ಬಲಬಿಡಿದು ಒಲವಿಂದೆತ್ತವೆ ತನ್ನ ನಿಜವನ್ನು ಅರಿಯುವುದು ಅನುಮತವಿದು ಸುವಿಚಾರಿ ಶಿಷ್ಯನೆನಿಸುವಂಗೆ. ಹೌದಾ? ಬುದ್ಧಿವಂತ ಶಿಷ್ಯ ಅಂತ ಯಾರಿಗಂತಾರೆ ಅಂತ ಹೇಳ್ತಾರೆ. ಶಿಷ್ಯರು ಬುದ್ಧಿಗಳು ಇರ್ತಾರಂತ ಅರ್ಥ ಇವ್ರು ಹೇಳೋದು. ಸುವಿಚಾರಿ ಶಿಷ್ಯನಿಗೆ, ಬುದ್ಧಿವಂತ ಶಿಷ್ಯನಿಗೆ ಮನುಷ್ಯನಿಗೆ ತನಗೆ ಏನು ಬೇಕಾಗ್ಯದ, ನಿನಗೆ ಏನು ಬೇಕಾಗ್ಯದ, ಹೌದಲ್ಲ? ನಿನಗೆ ಅಂಗಡಿಯಾಗ ಸಾಮಾನು ಬೇಕಾಗ್ಯದ, ತರಬೇಕು. ಅಂಗಡಿ ಯಾರ ಪೈಕಿ ಅದು ಯಾರು ಬಾಳೆಹಣ್ಣು ತರಕ್ಕೆ ಶಿಷ್ಯನಿಗೆ ಹೇಳಿದಂತ ಹೇಳ್ತಾರಲ್ಲ, ವಿಚಾರ ಮಾಡಿ ಬಾಳೆಹಣ್ಣು ತೊಗೊಂಬ ಅಂದ್ರೆ ಮುದುಕಿ ವಿಚಾರ ಮಾಡೋದು, ಬಾಳೆಹಣ್ಣು ಬಿಟ್ಟ. ಈ 8 ಎಕರೆ ಹಚ್ಚೇರಿ, ನಿಮ್ಮ ಮನೆಗೆ ಯಾರದಾರ, ಎಲ್ಲ ಸ್ವಲ್ಪ ಬಾಳೆಹಣ್ಣು ಅದು ಕೊಳಕ್ಕೆ ತೊಗೊಂಬಂದ ಮನೆಗೆ. ಅರೆ ವಿಚಾರ ಏನು ಮಾಡಬೇಕು? ಬ್ರಹ್ಮ ಅವ್ರ ಬಗ್ಗೆ, ಅವ್ರ ಜಾತಿ ಕುಲ ಅವರು ಅದು ವಿಚಾರ ಮಾಡ್ಯಾರ. ಬ್ರಹ್ಮದ ವಿಚಾರ ಮಾಡಕ್ಕೆ ಹೊಂಟಿದೆ, ಅವ್ರ ಜಾತಿ ವಿಚಾರ ಮಾಡಕ್ಕೆ ಹೋಗಿದೆಯಾ ಅವ್ರಂತೆ. ಅವ್ರು ಏನು ಮಾಡ್ತಾರೆ, ಯಾವ ಜಾತಿಯವ್ರು ಅದಾರ, ಸಣ್ಣವ್ರು ಅದಾರ, ದೊಡ್ಡ, ನಿನಗೆ ಯಾವುದಕ್ಕೆ ಬೇಕಾಗಿದೆ ಅದು ಮಾಡು. ಹುಡುಗಿ ತೊಗೊಂಡೇನು ಮಾಡಕ್ಕೆ ಅವ್ರಂತಾಗ ಭಾಳ ಸಾಮಾನು ಅದಾವ, ತೂಗಿ ಕೊಡೋದಂತಾಗ ಭಾಳ ಸಾಮಾನು ಅದಾವ. ಕಿಲೋ ಕಲ್ಲು ಅದ, ಪಾವು ಕಲ್ಲು ಅದ, 2 ಕಿಲೋ ಕಲ್ಲು ಅದ. ನಿನಗೆ ಯಾಕೆ ಬೇಕು ಅಷ್ಟು ಇಟ್ಕೊಂಡು ಬಾ, ವ್ಯಾಪಾರ ಮಾಡ್ಕೊಂಡು. ಇಷ್ಟು ಯಾಕೆ ಕಲ್ಲು ಇಟ್ಟಿದ್ದೀವಿ ನೀನು ತಲೆ ಹೊಡ್ಯಾಕೆ? ಅವು ತೊಗೊಂಡು ನಿನಗೇನು ಮಾಡೋದು ಫಜೀತಿ? ನಿನ್ನ ಕೆಲಸ ಅಷ್ಟು ಕೆಲಸ ಮಾಡ್ಕೊ. ಅದಕ್ಕೆ ಅಂತಾರೆ ಅವರು ವಿಚಾರ, ಇದಕ್ಕೆ ಬುದ್ಧಿಹೀನ ಶಿಷ್ಯ ಅಂತ. ಇಲ್ಲೇನಂತಾರೆ? ಸುವಿಚಾರಿ ಶಿಷ್ಯ ತನ್ನ ಕೆಲಸ ಮಾಡ್ಕೊಳ್ಳೋ, ತನ್ನ ಕೆಲಸ ಮಾಡ್ಕೊಳ್ಳೋ. ಅದ ಅಂತಾರೆ ಅವರು. ಸುವಿಚಾರಿ ಶಿಷ್ಯಂಗೆ ಏನಾರ ಹೇಳ್ತಾರೆ ಅವರು. ಅವರಿವರೆನ್ನದೆ ಪರತತ್ವವನ್ನು ತಿಳಿದವರ, ಅವರು ಇವರು ಎನ್ನದೆ. ಗೃಹಸ್ಥ, ವಾನಪ್ರಸ್ಥ, ಬ್ರಹ್ಮಚಾರಿ ವಿಚಾರ ಮಾಡೋಕ್ಕೆ ಹೋಗಬೇಡ. ಯಾವ ಲೆಕ್ಕ, ಗೃಹಸ್ಥ ಇರ್ಬೋದು, ವಾನಪ್ರಸ್ಥ ಇರ್ಬೋದು, ವ್ಯಾಪಾರಿ ಇರ್ಬೋದು, ಶಿಷ್ಯರೊಳಗೆ ಸನ್ಯಾಸಿ ಇರ್ಬೋದು, ಮನೆಯಾಗಿರ್ಬೋದು, ಮನೆ ಬಿಟ್ಟು ಇರ್ಬೋದು, ಆಶ್ರಮದಾಗಿರ್ಬೋದು, ಇರ್ತಾರೆ. ಅವರಿವರು ಎನ್ನದೆ ಜಾತಿ ಆಶ್ರಮಗಳನ್ನು ವಿಚಾರ ಮಾಡದೆ. ಅರ್ಥ ಏನ್ರಿ? ಜಾತಿ ಆಶ್ರಮ ವಿಚಾರ ಮಾಡದೆ ಪರತತ್ವವನ್ನು ತಿಳಿದವರನ್ನು, ಯಾರಿಗೆ? ಪರತತ್ವವನ್ನು ಬ್ರಹ್ಮಜ್ಞಾನ ಮಾಡಿಕೊಂಡವರನ್ನು, ದೃಢಾಪರೋಕ್ಷ ಬ್ರಹ್ಮಜ್ಞಾನಿಗಳನ್ನು. ನಿಮಗೆ ಮಾಲ್ ಬೇಕಾಗಿದೆ, ನೀವು ಬರೀ ಮಾಲ್ ನೋಡ್ತೀರಿ. ಇದು ಅಂಗಡಿ ಯಾವ್ದು ಕಟ್ಟ್ಯಾರ, ಏನು ಸಿಮೆಂಟ್ದು ಕಟ್ಟ್ಯಾರ, ಏನು ಕಟ್ಗಿದ ಕಟ್ಟ್ಯಾರ, ಏನು ಕಲ್ಲಿಂದ ಕಟ್ಟ್ಯಾರ, ಇವ ಬ್ರಾಹ್ಮಣನು, ನಾವೇನು ವಿಚಾರ ಮಾಡೋಂಗಿಲ್ಲ. ವಿಚಾರ ಮಾಡಬೇಕು, ದಡ್ಡೆ ಅಂತಾರೆ ಅವನಿಗೆ. ಶಿಷ್ಯ ಅಷ್ಟೇ, ಪರತತ್ವ ಅವ್ರಿಗೆ ಬ್ರಹ್ಮಜ್ಞಾನ ಅದ ಇಲ್ಲ ಇಟ್ಟ ನೋಡ್ಕೊಂಡು, ಜ್ಞಾನಿ ಅದರಲ್ಲಿ ಇಟ್ಟ ನೋಡ್ಕೊಂಡು ಅಷ್ಟೇ. ಉಳಿದು ನಿಮಗೇನು ಜರುರತ್ತಿಲ್ಲ ಜ್ಞಾನ ಪಡ್ಕೊಳ್ಳೋದು ನಿನಗೆ. ಅದಕ್ಕೆ ತಿಳಿದವರನ್ನು, ಅವರಿವರೆನ್ನದೇ ತಿಳಿದವರನ್ನು, ಹೆಂಗಪ್ಪ ತಿಳಿದವರನ್ನೇ ಬಲವಿಡಿದು, ಒಲವಿಂದೆ. ಬಲವಿಡುದಂದ್ರೆ ಏನು? ಬೆನ್ನತ್ತಿ ಪ್ರೀತಿಯಿಂದ. ನೋಡ್ರಿ ಹೆಂಗತ್ತ ಅವ್ರು ಸುಮ್ಮನೆ ತಿಳ್ಕೊತಾರೆ. ಅವ್ರು ಹೇಳೋಕ್ಕಾದ್ರೆ ತಿಳಿಲಿ ಅಂದ್ರೆ ಬೆನ್ನತ್ತಕ್ಕೆ ಹಂಗೆ. ನಾವು ಹೇಳೋದು ಅಂತೀನಿ, ಹಾಲು ಬರಲಿಲ್ಲ ಅಂದ್ರೆ ಆಕಳ ಮನೆಯಾಗ ಅದು ಕರ ಗುದ್ದಿ ಕುಡಿತದೆ ನೋಡ್ರಿ. ಹಾಲು ತೊರಿ ಬಿಡಂಗೆ ಮಾಡ್ತದೆ, ಅದು ಬಿಡಂಗಿಲ್ಲ, ಹಾಗೆ ಹೋಗಿಲ್ಲ. ಅದು ಹಂಗೆ ಬೆನ್ನತ್ತದ, ಬಿಡಂಗಿಲ್ಲ. ಗುದ್ದಿ ಕಾಲು ಸಂಧ್ಯಾಗ ಮಾರಿ ಹಾಕಿ ಗುತ್ತದ. ಅದು ಕೊಡಂಗೆ ಮಾಡ್ತದೆ ಹಂಗೆ. ಅದಕ್ಕೆ ಅಂತಾರೆ ಇವರು, ಒಂದು ವೇಳೆಪ್ಪ ಅಂದ್ರೆ ಒಲವಿಂದೆ ಬಲವಿಡಿದು, ಬಲ ಇದು ಪ್ರಯತ್ನದಿಂದ, ಪ್ರೀತಿಯಿಂದ. ಪ್ರಯತ್ನದ ಪ್ರೀತಿ ಇಲ್ಲ, ಪ್ರೀತಿಯಾದ ಪ್ರಯತ್ನ ಇಲ್ಲ ಅಂದ್ರೆ ಹೆಂಗೆ ಕೊಡ್ತಾರೆ ಅವರು? ಕೊಡಂಗಿಲ್ಲ. ಅದಕ್ಕೆ ಬಲದಿಂದ ಅಂದರೆ ಸೇವೆಯಿಂದ, ಪ್ರಯತ್ನದಿಂದ. ಒಲವಿಂದ ಅಂದರೆ ಪ್ರೇಮದಿಂದ. ಸೇವಾ ಮಾಡ್ತೀವಿ, ಪ್ರೇಮದಿಂದ ಮಾಡ್ತಾನೆ ಗೊತ್ತಾಗ್ತದೆ. ಪ್ರೇಮದ ಸೇವಾ ಮಾಡೋಂಗಿಲ್ಲ, ಸೇವಾದ ಪ್ರೇಮ ಇಲ್ಲ ಅಂದ್ರೆ ಅದು ಫಲ. ಅವ್ರ ಕೃಪಾ ಹಂಗೆ, ಗುರುಗಳ ಕೃಪಾ ಹಂಗಿಲ್ಲ. ಸೇವಾನು ಮಾಡಬೇಕು, ಪ್ರೇಮದಿಂದ ಸೇವೆ ಮಾಡಬೇಕು. ಅದಕ್ಕೆ ಬಲದಿಂದ ಒಲವಿಂದೆ ಅಂತಾರೆ ಅವರು. ನಿಜಗೂಡ ಚಂದ್ರು ಬಲ ಸೇವಾ, ಒಲವು ಪ್ರೀತಿ. ಅದಕ್ಕೆ ಬಲವಿಡುವುದು ಒಲವಿಂದೆ ತವೆ ತನ್ನ ನಿಜವು ಅರಿಯುವುದು ಅನುಮತವಿದು. ಪ್ರಯತ್ನ ಮಾಡಿ ಪ್ರೀತಿಯಿಂದ ಬ್ರಹ್ಮಜ್ಞಾನ ಆದವರು ಬೆನ್ನು ಹತ್ತಿ ಏನಪ್ಪ ಅಂತ ಕೇಳಿದರೆ, ತನ್ನ ನಿಜವು ಅರಿಯುವುದು,
ತನ್ನ ಸ್ವರೂಪ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಬೇಕು. ಇದು ಅನುಮತವಿದು ಸುವಿಚಾರಿ ಶಿಷ್ಯ ನೆನೆಸುವಂಗೆ. ಸುವಿಚಾರಿ ಒಳ್ಳೆಯ ಉತ್ತಮ ಶಿಷ್ಯ ಹೆಂಗೆ ಮಾಡಬೇಕು ಅಂತಂದ್ರೆ, ನೀ ಏನಿಲ್ಲ, ನೀ ಎದಕ್ಕೆ ಬಂದಿದೆಯೋ ನಿನ್ನ ಕಣ್ಣು ಮುಂದಿರಬೇಕು. ನೀನು ಸೇವೆಯಿಂದ ಆಮೇಲೆ ಪ್ರೀತಿಯಿಂದ ಸೇವೆಯನ್ನು ಮಾಡಿ ಅವರ ಗುರುಗಳ ಕೃಪಾ ಮಾಡಲಿಕ್ಕೆ ಬಾಧ್ಯರಾಗುವಂತೆ ನೀನು ಪ್ರಯತ್ನ ಮಾಡಬೇಕು. ಇದು ಒಳ್ಳೆಯ ಶಿಷ್ಯನ ಲಕ್ಷಣ. ಒಳ್ಳೆಯ ಶಿಷ್ಯನ ಲಕ್ಷಣ ಅಂದರೆ ಗುರುಗಳು ಉಪದೇಶ ಮಾಡಲಿಕ್ಕೆ ಬಾಧ್ಯರಾಗುವಂಗೆ ನೀನು ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡಿದಿ ಅಂತ ಕೇಳಿದರೆ ಅವರು ಬಾಧ್ಯರಾಗ್ತಾರೆ. ಇದು ಶಿಷ್ಯನ ಮುಖ್ಯ, ಒಳ್ಳೆಯ ಶಿಷ್ಯನ ಇದು ಲಕ್ಷಣ ಅಂತಾರೆ. ಪರಮ ವಿರಕ್ತಿಯೊಂದನೆ ಪರೀಕ್ಷಿಸುವನು ಗುರು ಶಿಷ್ಯರಳು. ಜಾತಿ ಕುಲ ವಿದ್ಯಾ ವರಗುಣ ಗುಣವನಾರ್ಯವನೇ ತನುಧರ್ಮದಿರವೆಂದು ತಿಳಿದವನು ಎಲ್ಲವ. ಶಿಷ್ಯನಿಗೆ ಹೇಳಿದ್ರು, ಗುರುಗಳ ಅಂತ ಜಾತಿ ನೋಡಬೇಡ ಅಂತ ಹೇಳಿದ್ರು ಹಿಂದೆ. ಈಗ ಅಂತಾರೆ, ಗುರುಗಳಿಗೆ ಹೇಳ್ತಾರೆ, ಶಿಷ್ಯಂದ ಜಾತಿ ನೋಡೋಕೆ ಹೋಗ್ಬೇಡ್ರಿ, ನೀವು ನೋಡೋಕೆ ಹೋಗ್ಬೇಡ್ರಿ. ಏನು ನೋಡಬೇಕು? ವೈರಾಗ್ಯ ಅದ ಇಲ್ಲ, ವೈರಾಗ್ಯ ಅದ ಇಲ್ಲ, ಅದೇ ಮುಖ್ಯ ಇರ್ತವೆ. ಉಳಿಕೆವೆಲ್ಲ ನೋಡೋಕೆ ಹೋಗ್ಬಾರ್ದು. ಅವೇನದ ನಮ್ಮ ಮಗಳಿಗೆ ಇವ ಜಾತಿ ಮಾಡ್ತಾನಲ್ಲ ಅಷ್ಟು ನೋಡಬೇಕು. ಚಂದ ಅದನೋ ಹೆಂಗದನೋ ಅದೇನು ನೋಡಿ ಮಾಡೋ. ಚಂದ ಅದನ ಮತ್ತು ಒದ್ವಾರ್ಗ ಹಾಕೋದವ ಇದ್ರೆ ಹೆಂಗೆ ಮಾಡ್ತೀವಿ? ನಮ್ಮ ಮಗಳಿಗೆ ರಕ್ಷಣೆ ಮಾಡ್ತಾ ನೋಡ್ಕೊಡ್ತೇವೆ ನಾವು. ಕನ್ಯಾ ಧ್ಯೇಯಮ್ ಅಂತಾರೆ, ಅಂಥವ್ರಿಗೆ ಕೊಡಬೇಕು. ಹಾಗೆ ಏನಪ್ಪ ಅಂತ ಕೇಳಿದರೆ ಇಲ್ಲಿ ಸದ್ಗುರುನಾಥ ಶಿಷ್ಯ ಏನಪ್ಪ ಅಂದ್ರೆ ನಾನು ಮಾಡಿದ ಉಪದೇಶಕ್ಕೆ ಗ್ರಹಿಸಲು ಯೋಗ್ಯ ಅದನಿಲ್ಲ ಅಷ್ಟೇ ನೋಡ್ಬೇಕು. ಸಾಹುಕಾರದನೋ ಬಡವದನೋ ಏನಪ್ಪ ಶಾಣೆ ಅದನೋ ಶಾಣೆ ಇಲ್ಲನೋ ಅವೆಲ್ಲ ಉಳ್ಕೋದು ನೋಡೋಕೆ ಹೋಗ್ಬಾರ್ದು. ಗುರುಗಳನ್ನು ಕೂಡ ಅವನಂತ್ಯಕ್ಕೆ ಕೊಟ್ಟ ವಿದ್ಯೆ ಗ್ರಹಿಸೋ ಸಾಮರ್ಥ್ಯ ಅದ ಇಲ್ಲ, ವಿರತಿ ಅದ ಇಲ್ಲ, ಚಂಚಲ ಅದನೇನು, ನೀವ ಏನಪ್ಪ ಅಂತ ಕೇಳಿ ಅರ್ಧಮರ್ಧನೇ ಮಾಡ್ತಾನೇನು, ಇವೆಲ್ಲವನ್ನು ಪರೀಕ್ಷಿಷ್ಟೇ ಮಾಡಬೇಕು. ಇವನ ಅವನ ಜಾತಿ ಕುಲ ಸಣ್ಣವ ದೊಡ್ಡವ ನೋಡೋಕೆ ಹೋಗಬಾರ್ದು ಅಂತಾರೆ. ಪರಮ ವಿರಕ್ತಿಯೊಂದನೇ ಪರೀಕ್ಷಿಸುವುದು, ಪರೀಕ್ಷಿಸುವನು ಯಾರು? ಗುರು. ಎಲ್ಲಿ? ಶಿಷ್ಯರು. ಶಿಷ್ಯನಂತ್ಯಕ್ಕೆ ಏನು ನೋಡೋದು? ಅವನ ರೂಪ ನೋಡೋಂಗಿಲ್ಲ, ಉಳಿಕೆಯ ಗುಣ ನೋಡೋಂಗಿಲ್ಲ. ಒಂದೇ ಪ್ರಪಂಚದ ಮೇಲೆ ಪಕ್ಕ ಅವನಿಗೆ ವಿರತಿ ಅದ ಇಲ್ಲ. ಏನು? ಎಲ್ಲ ಪ್ರಪಂಚ ಪದಾರ್ಥಗಳು ಪಡೆವಡೆಗಳು ಮೊದಲತ್ಯಾಯಾಸ, ನಡುವಿನಿತ್ತು ಬದಲ ಸುಖದಾಭಾಸ, ಕಡೆಯೋಳು ಹೇಸಿಕೆ ಮಸ್ಕುತ್ತಿರುವುದು. ಹಿಂಗೆ ಗೊತ್ತದ ಇಲ್ಲ ಅವನಿಗೆ. ಎತ್ತದಗ್ರೆ ಅಮೃತೋಪಮಂ ಪರಿಣಾಮ ವಿಷಮಿವ ಅಂತ ಗೊತ್ತದ ಇಲ್ಲ ಇವನಿಗೆ. ವೈರಾಗ್ಯ ಅದ ಇಲ್ಲ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಪಕ್ಕ ಅವನಂತೆ ಅದ. ಈ ಬಸ್ ಇದು ಒಂದೇ ಸಾಕು, ಅದು ಒಂದು ಇದ್ರೆ ಎಲ್ಲ ಇದ್ದಂಗೆ, ಎಲ್ಲ ಇದ್ದಂಗೆ. ಹೆಂಗೆ ಒಂದು ದುಡ್ಡಿದ್ರೆ ಸಕಲ ಸುಖ ಸಿಗ್ತಾವೆ ಪ್ರಪಂಚದೊಳಗೆ, ಒಂದು ದುಡ್ಡಿದ್ರೆ ಎಲ್ಲ ಸುಖ ಸಿಗ್ತಾವೆ. ಹಂಗೆ ಒಂದು ವಿರತಿ ಇತ್ತು ಅಂದ್ರೆ ಎಲ್ಲ ಗುಣಗಳು ತಾನೇ ಬರ್ತಾವೆ. ದಮ ಶಮ ರೂಟು ಎಲ್ಲ ಬಂದೇ ಬರ್ತಾವೆ. ಮೊದಲು ವಿರತಿ ಇರಬೇಕು. ಅದಕ್ಕೆ ವಿರತಿ ಶಿಷ್ಯನಂತೆ ಗುರುಗಳು ಏನು ನೋಡಬೇಕು? ವೈರಾಗ್ಯ ಅದನಿಲ್ಲ ಅಂತ ನೋಡ್ಬೇಕು ಮೊದಲು. ಅಂಥವರು ಪರಮ ವಿರಕ್ತಿಯನ್ನು ಪರೀಕ್ಷಿಸುವನು ಗುರು ಶಿಷ್ಯರು. ಅದು ಒಂದೇ ನೋಡಬೇಕು. ಮತ್ತೇನು ನೋಡಬಾರ್ದ್ರಿ? ಹೇಳ್ತಾರೆ ಜಾತಿ ಕುಲ ವಿದ್ಯಾ ಏನಪ್ಪ ವರ ಗುಣ ಗಣವನಾರೈವನೆ. ಶಿಷ್ಯನಲ್ಲಿ ವೈರಾಗ್ಯ ಉಳ್ಕೆವು ಏನೂ ನೋಡೋಕೆ ಹೋಗಬಾರ್ದು. ಯಾವ್ಯಾವ ಉಳ್ಕೆದು? ಅವ ಯಾವ ಜಾತಿ ಅದ ನೋಡೋಕೆ ಹೋಗ್ಬಾರ್ದು. ಸಿದ್ಧಾರ್ಥಕ್ಕೆ ಅವನು ಮುಸಲ್ಮಾನೇ ಬಂದ ನೋಡ್ರಿ, ಅವನು ವೈರಾಗ್ಯ ನೋಡಿ ಪರೀಕ್ಷೆ ಮಾಡಿದ್ರು. ಆಯ್ತಪ್ಪ ಕರ್ಕೊಂಡು ಅವನು ಶರಣಪ್ಪಗ ಎಲ್ಲಿ ಹುಟ್ಟಿ ಬಿಜಾಪುರದಾಗ ದೊಡ್ಡವಾಗಿದ್ದಲ್ಲ, ಅವನಿಗೇನು ನೋಡಿದ್ರು? ಏನು ನೋಡಿಲ್ಲ. ನಿರ್ವಾಣಪ್ಪಗೆ ಏನು ನೋಡಿದ್ರು? ಏನು ನೋಡಲಿಲ್ಲ. ಕಾಸವತ್ತಪ್ಪಗೆ ಏನು ನೋಡಿದ್ರು? ಏನೂ ನೋಡಿಲ್ಲ ಅವರು. ವಿರತಿ ಒಂದನೇ ಪರೀಕ್ಷೆ. ಅವ ಆತ್ಮದಲ್ಲಿ ರತಿ, ವಿಷಯದಲ್ಲಿ ವಿರತಿ. ವಿಷಯದಲ್ಲಿ ವಿರತಿ ಇತ್ತಂದ್ರೆ ಆತ್ಮರತಿ ತಾನೇ ಬರ್ತದೆ. ಅದು ಒಂದು ಅದ ಇಲ್ಲ ನೋಡಬೇಕು. ಶಿಷ್ಯನಲ್ಲಿ ಮತ್ತೊಂದು ನೋಡೋಕೆ ಹೋಗಬಾರ್ದು. ಜಾತಿ ನೋಡೋಕೆ ಹೋಗಬೇಡ್ರಿ. ಜಾತಿ ಅದೇನು ಇಲ್ಲದು. ಎಲ್ಲಿ ಅದು ಬಂದಾರ ಜಾತಿ ಯಾರ ಕೈಯಾಗ ಹುಟ್ಟ್ಯಾರ ಪ್ರಶ್ನೆ ಇಲ್ಲದಕ್ಕೆ. ಅಲ್ಲಿ ಜಾತಿ ನೋಡೋಕೆ ಹೋಗಬೇಡ್ರಿ. ಆಮೇಲೆ ಏನಪ್ಪ? ಕುಲ ನೋಡೋಕೆ ಹೋಗಬೇಡ್ರಿ. ಕುಲ ಅಂತಂದರೆ ಅವನ ಪರಂಪರೆ ವಂಶ.
ವಂಶಾವಳಿ ನೋಡೋಕ್ಕೆ ಹೋಗಬೇಡ್ರಿ. ಏನು ಅವ್ನು ಏನಿರ್ತಾ ಇರ್ತಾನೆ, ಬ್ರಾಹ್ಮಣ ಇರಲಿ ಕ್ಷತ್ರಿಯ ಇರಲಿ ಏನೇ ಇರಲಿ ಇರ್ತಾನೆ. ಅವನದೇನಪ್ಪ ಅಂತ ಕೇಳಿದ್ರೆ ಕುಲ ಯಾರು ಕುಲವೆಂದು ಹೊಡೆದಾಡುವ್ರಿ, ನಿಮ್ಮ ಕುಲವನ್ನು ನೆಲೆ ನೀವು ಬಲ್ಲಿರಿ ಅಂತ ಕೇಳ್ಯಾರ. ಅದಕ್ಕೆ ಅವನು ನೋಡೋಕೆ ಹೋಗ್ಬಾರ್ದು. ಏನು ಆಚರಣೆ ಮಾಡ್ತಾನೆ ಅದು ವಿಚಾರಕ್ಕೆ ಬಿಡ್ರಿ. ಅವನ ದಂಧ ಏನು ಮಾಡ್ತಾನೆ ನೋಡೋಂಗಿಲ್ಲ. ಅರೆ ಬ್ರಾಹ್ಮಣ ಇದ್ದ ಮತ್ತೊಂದು ಅಂಗಡಿ ಇಡ್ತಾನಲ್ರಿ, ಇಟ್ಟಿಲ್ಲ. ಕುಲ ಅಂದರೆ ಆಚಾರ, ಅದು ಆಚಾರ ನೋಡೋಕೆ ಹೋಗ್ಬೇಡ್ರಿ. ಅವ್ನು ಏನು ವ್ಯವಹಾರ ಮಾಡ್ತಾನೆ, ಒಕ್ಕಲ್ತನ ಮಾಡ್ತಾನೆ, ವ್ಯಾಪಾರ ಮಾಡ್ತಿದ್ನು, ಏನೋ ಯಾಕೆ ಮಾಡೋಕ್ಕೆಲ್ಲ ವೈರಾಗ್ಯ ಇತ್ತಂದ್ರೆ ಸಾಕು. ಅವನಿಗೆ ಜಾತಿ ನೋಡ್ಬೇಕು ಹೇಳ್ರಿ, ಅವನದು ಉದ್ಯೋಗ ನೋಡೋಕೆ ಹೋಗ್ಬೇಡ್ರಿ. ಮೂರನೇದು ವಿದ್ಯೆ ನೋಡೋಕೆ ಹೋಗ್ಬೇಡ್ರಿ. ಏನು ಕಲ್ತಾನ, MA ಆಗ್ಯದ, BA ಆಗ್ಯದ, ಸಂಸ್ಕೃತ ಆಗ್ಯದ, ಏನಾಗ್ಯದ, ಏನಿಲ್ಲ, ವಿದ್ಯೆ ಇಲ್ಲ. ಭಾಳ ವಿದ್ಯೆ ಕಲ್ತವ್ರೆ ಹಾದಿ ಬಿಡ್ತಾವೆ. ಏನು ಕಲ್ಯಾದ್ರೆ ಚಲೋ ಇರ್ತಾರೆ. ಈ ಪಾಠ ಅದಲ್ರಿ, ಅರ್ಧಂಬರ್ಧ ಕಲ್ತು ಬಂದವನಿಗೆ ವಿದ್ಯೆ ಕಲಿಸೋದು ಭಾಳ ಕಠಿಣ ಅದ. ಹೇಳಿದ್ನಲ್ಲ ನಿಮ್ಮ ಕತೆ. ಅದಕ್ಕೆ ಯಾಕೆ ಅದು ಮೊದಲು ಬಾಯಕ್ಕೆ ಕುಂತು ಅಂದ್ರೆ 7 ದಿನ ಆದರೂ ಹೋಗಂಗಿಲ್ಲ, ತಪ್ಪನೂ ಹೋಗಂಗಿಲ್ಲ. ಎಲ್ಲೆಲ್ಲೇ ಅರ್ಧಂಬರ್ಧ ಏನೇ ದ್ವೈತ ಶಾಸ್ತ್ರ ಕೇಳಿ ಬಂದಿದ್ದ, ಮತ್ತೆ ಅವ್ರಿಗೆ ಕೇಳಿ ಬಂದಿದ್ದ ಅಂತಂದ್ರೆ ಹೈರಾಣದ ಗುರುಗಳಿಗೆ ಸರಿಪಡಿಸೋದು. ಅದಕ್ಕೆ ಅಂತಾರೆ ಅವನು ವಿದ್ಯೆ ನೋಡ್ಬೇಡ್ರಿ, ಏನು ಓದ್ಯಾನ ಏನು ಬಿಟ್ಟಾನ, ಇಷ್ಟೇ ವೈರಾಗ್ಯ ಇರಬೇಕು ಅವನಿಗೆ. ವಿದ್ಯಾ ವರಗುಣ ಗಣವನು, ಉಳುಕಿದ ಗುಣ ಏನಪ್ಪ ಅಂತಂದ್ರೆ ದಾನ ಮಾಡಿ ಈಗೆಲ್ಲ ಮುಗಿದು ಬಂದಾನ, ಮುಖ್ಯ ಅದ. ಅಂತೆ ಉಳುಕಿದ ಗುಣ ಅದಾವಿಲ್ಲ, ಮುಖ್ಯ ಅವು ಇರಂಗಿಲ್ಲ ಅಂತಲ್ಲ. ವಿರತಿ ಇದ್ದಲ್ಲಿ ಎಲ್ಲ ಇದ್ದೇ ಇರ್ತಾವೆ. ವೈರಾಗ್ಯ ಇದ್ದವ್ರು ದಯ ಇದ್ದೇ ಇರ್ತದೆ. ಉಳುಕಿದ ದಯ ಅವು ಇವು ಗುಣಗಳು ನೋಡೋಕೆ ಹೋಗಬೇಡ್ರಿ ಅವನಂತ್ಯಕ್ಕೆ. ಯಾಕೆ ಏನಿರಲ್ಲ. ಹಂಗೆ ಹೆಣ್ಮಕ್ಳಿಗೆ ಮಂಗಳಸೂತ್ರ ಒಂದು ಮುಖ್ಯ ಅದ. ಉಳುಕಿ ಆಭರಣ ಇದ್ದರೂ ನಡೀತದೆ, ಇಲ್ಲಿದ್ದರೂ ನಡೀತದೆ. ಹಾಗೆ ಏನಪ್ಪ ಅಂತ ಕೇಳಿ ಶಿಷ್ಯನಲ್ಲಿ ಮುಖ್ಯ ಗುಣ ವಿರತಿ ಒಂದಿತ್ತಂದ್ರೆ ಉಳುಕಿವೆಲ್ಲ ಇರ್ತವೆ. ಅದಕ್ಕೆ ಹಂಗೆ ಹೇಳ್ಯಾರ, ಉಳುಕಿವೆಲ್ಲ ಇದ್ದೇ ಇರ್ತಾವೆ ಅವನಂತ್ಯಕ್ಕೆ. ಅದಕ್ಕೆ ಮುಖ್ಯ ನೋಡ್ರಿ ವೈರಾಗ್ಯ. ಉಳುಕಿ ಗುಣ ನೋಡೋದು ಜರುರತಿ ಇಲ್ಲ, ನೋಡಂಗೆ ಗುರುಗಳು ಇಲ್ಲ. ಆರೈವನೇ ವಿಚಾರ ಮಾಡುವನೇ, ಯಾರು ತನುಧರ್ಮದಿರವೆಂದು ತಿಳಿದವನು ಅವೆಲ್ಲವ ತನುಧರ್ಮ. ಉಳುಕಿವೇನದಾವಲ್ಲ, ಜಾತಿ ವಿದ್ಯಾ ಕುಲ ಆಚಾರ ಇವೆಲ್ಲ ಏನಪ್ಪ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟದ್ದದಾವ. ಬ್ರಾಹ್ಮಣ ಶರೀರದೊಳಗೆ ಜಾತಿ ಬಂದ ಬ್ರಾಹ್ಮಣದ ಆಚಾರ ಮಾಡ್ತಾನೆ, ಕ್ಷತ್ರಿಯ ಆಚಾರ ಮಾಡ್ತಾನೆ. ಅವರವರ ಧರ್ಮದಲ್ಲಿ ಹುಟ್ಟದ ಆಚಾರ ಮಾಡ್ತಾ ಅವ್ರು ನೋಡೋಕೆ ಹೋಗಿಲ್ಲ ಅವ. ಯಾಕೆ ಯಾವುದೇ ಆಚಾರ ಇದ್ರೂ, ಯಾವುದೇ ಜಾತಿಯಲ್ಲಿ ಇದ್ರೂ, ಯಾವುದೇ ಉಳುಕಿ ಗುಣಗಳನ್ನು ನೋಡದೆ ಮುಖ್ಯವಾಗಿರ್ತಕ್ಕಂಥದ್ದು ಏನು ಬ್ರಹ್ಮಜ್ಞಾನ ಪ್ರಾಪ್ತಿಗೆ ವೈರಾಗ್ಯದ ಅದು ಒಂದೇ ಅವ ನೋಡ್ತಾನೆ, ಉಳುಕಿ ನೋಡೋದಿಲ್ಲ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಇಂಥ ಶಿಷ್ಯರಿಗೆ ಗುರು ಏನಪ್ಪ ಅಂತ ಕೇಳಿದರೆ ಉಪದೇಶ ಮಾಡ್ತಾರೆ. ಯಾರಿಗೆ 3-4 ಥರ ಇದ್ದವ್ರಿಗೆ ಗುರು ಉಪದೇಶ ತಾರತಮ್ಯ ಭೇದ ಹೇಳ್ಯಾರಿಗೆ. ಸೂಚಕ, ವಾಚಕ, ಕಾರಕ, ಪರಮಗುರು. ಈಗ 4 ಪ್ರಕಾರವಾಗಿರ್ತಕ್ಕಂಥ ಗುರುಗಳ ಉಪದೇಶ ಭಿನ್ನ ಇರ್ತದೆ. ಮೈತ್ರಾದೇವಿ ಅವರವರ ಯೋಗ್ಯತೆ ನೋಡಿ ಅವರು ಉಪದೇಶ ಮಾಡ್ತಾರೆ. ಪರಮಗುರು ಮಾತ್ರ ವೈರಾಗ್ಯ ಇದ್ದವನಿಗೆ ಉಪದೇಶ ಮಾಡ್ತಾನೆ. ಇವ ಪರಮಗುರು ಅವನಿಗೇನಪ್ಪ ಅಂದ್ರೆ ಶಿಷ್ಯನಲ್ಲಿ ಒಂದು ವೈರಾಗ್ಯನೇ ಮುಖ್ಯವಾಗಿ ಅವಲೋಕನ ಮಾಡ್ತಾನೆ. ಅಂತ ನಿನಗೆ ಗುರುಗಳು ಹೆಂಗೆ ಉಪದೇಶ ಮಾಡ್ತಾರಂತ ಕೇಳಿದಲ್ಲ, ಅದಕ್ಕೆ ನಿನಗೆ ಈ ಗುರುಗಳ ಉಪದೇಶದ ತಾರತಮ್ಯವನ್ನು ಭಿನ್ನವನ್ನು ನಿನಗೆ ಉಪದೇಶ ಮಾಡಿದ್ದೀವಿ. ಆಕೆ ಅಂದರು ನಿಮ್ಮ ಸುದ್ದಿ ಆಯಿತು, ನಮ್ಮ ಸುದ್ದಿ ಏನು? ನಮ್ಮ ಸುದ್ದಿ ಶಿಷ್ಯರ ಸುದ್ದಿ ಏನು? ಗುರುಗಳು ಎಷ್ಟು ಮಂದಿ ಇರ್ತಾರೆ, ಹೆಂಗೆ ಹೇಳಬೇಕು ಹೇಳಿದ್ರಿ. ಶಿಷ್ಯರು ನಾವು ಹೆಂಗೆ ಕೇಳಬೇಕು, ನಾವು ಹೆಂಗಿರಬೇಕು, ನಮ್ಮದಿಟ್ಟು ಸುದ್ದಿ ತಿಳಿಸಿದ್ರಿ ಅಂದ್ರೆ ಬರೋಬರಿ ಆಗ್ತದೆ ಅಂದ್ರೆ ಅದನ್ನು ಮುಂದೆ ಹೇಳ್ತಾರೆ.